ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಬ್ರಹ್ಮಹೃದಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಸಮಯ ಬಹಳ ಆದದ್ದರಿಂದ ನಿನ್ನೆಯ ದಿವಸ 12ನೇ ಸ್ಕಂದದ ಅತ್ಯಂತ ಸಂಕ್ಷೇಪವಾದ ಕಥೆಯನ್ನು ತಿಳಿದು, ಆದರೆ ಸಮಗ್ರ ಶ್ರೀಮದ್ ಭಾಗವತದ ಯಥಾಮತಿ ಅರ್ಥಾನುಸಂಧಾನವನ್ನು ತಿಳಿಬೇಕು ಅನ್ನುವಂತಹ ಒಂದು ಸಂಕಲ್ಪವಿರುವುದರಿಂದ ದ್ವಾದಶಿಯಾದ ಇವತ್ತು ನಾವು ಯಥಾಮತಿಯಾಗಿ ದ್ವಾದಶ ಸ್ಕಂದದ ಕಥಾನುವಾದವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ತಿಳಿತೇವೆ ಅಂತಂದರೆ ಅದು ಸಮಗ್ರವಾಗಿ ತಿಳಿತೇವೆ ಅಂತ ಅರ್ಥ ಅಲ್ಲ. ಈಗಲೂ ನಾವು ತಿಳಿಯೋದು ಕೂಡ ಯಥಾಮತಿಯಾಗಿಯೇ, ಸಂಕ್ಷಿಪ್ತವಾಗಿಯೇ, ವಿಸ್ತಾರವಾಗಿಯೇ ಅಲ್ಲ. ಆದರೆ ನಿನ್ನೆ ದಿವಸ ಏನು ಅತಿ 10 ನಿಮಿಷಗಳಲ್ಲಿ ತಿಳಿದಿದ್ದೆವೋ ಅದಕ್ಕಿಂತಲೂ ಕೂಡ ವಿಸ್ತಾರವಾಗಿ ತಿಳಿಯುವಂತಹ ಒಂದು ಪ್ರಯತ್ನ ಅನ್ನುವ ಭಾವನೆ ಅಷ್ಟೇ ವಿನಃ ದ್ವಾದಶ ಸ್ಕಂದದ ಸಮಗ್ರವಾದ ವಿವರಣೆ ಅನ್ನುವಂತಹ ಭಾವನೆ ನನಗೂ ಬೇಡ, ತಮಗೂ ಕೂಡ ಆ ಭಾವನೆಗಳು ಇರೋದು ಬೇಡ ಎಂಬುದಾಗಿ ತಿಳಿತಾ ಈ ಭಾಗವತೋತ್ಸವದ ಈ ಸುಸಂದರ್ಭದಲ್ಲಿ 12ನೇ ಸ್ಕಂದದ ಕಿಂಚಿತ್ ಅನುವಾದವನ್ನು ಗುರುಗಳ ಅನುಗ್ರಹದಿಂದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹರಿ ಓಂ. ಸ್ವಧಾಮಾನುಗತೆ ಕೃಷ್ಣೇ ಯದುವಂಶವಿಭೂಷಣೆ ಕಸ್ಯ ವಂಶೋ ಭವತ್ ಪೃಥ್ವ್ಯಾಂ ಏತದಾ ಚಕ್ಷ್ವಮೇ ಮುನೇ. ಪರೀಕ್ಷಿತರ ಮಹಾರಾಜ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾನೆ. ಮುನಿಗಳೇ, ಹೇ ಮುನಿಗಳೇ, ಯದುಕುಲ ತಿಲಕನಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನು ವೈಕುಂಠಕ್ಕೆ ಹೋದ ಮೇಲೆ ಈ ಭೂಮಿಯನ್ನು ಆಳಿರತಕ್ಕಂತಹ ರಾಜರುಗಳು ಯಾರ್ಯಾರು ಅದನ್ನು ವಿವರಣೆಯನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋತ ಬಾಹದ್ರತಃ ತಸ್ಯಾಮಾತ್ಯಸ್ತು ಮುನಿಕೋ ಹತ್ವಾ ಸ್ವಾಮಿನ್ನಮಾತ್ಮಜಂ. ಆಗ ಶುಕಾಚಾರ್ಯರು ಆ ಭಾಗವತದ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಪ್ಪ, ಭಗವಂತ ಏನಿದ್ದಾನೋ ಶ್ರೀಮನ್ನಾರಾಯಣ, ಅವನಿಂದ ಚಂದ್ರವಂಶದಲ್ಲಿ ಜನಿಸಿರ್ತಕ್ಕಂತಹ ಪುರು ಮೊದಲಾದ ರಾಜರುಗಳ ಕಥೆಯನ್ನು ಹಿಂದೆ ನಾವು 9ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿಯಾಗಿದೆ. ಈಗ ಪುರುವಂಶದ ಕಥೆಯನ್ನು ನಿರೂಪಿಸಲಿಕ್ಕೆ ಅಂತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಜಾರಿ ಅಂತ ಒಂದು ಕಥೆಯನ್ನು ಹೇಳಲಾಗಿತ್ತು. ಆ ಮಾರ್ಜಾರಿ ಎಂಬುವನಿಗೆ ಶ್ರುತಶ್ರವಣೆ ಮೊದಲಾಗಿರ್ತಕ್ಕಂತಹ 20 ಮಂದಿ ಮಕ್ಕಳು ಹುಟ್ಟಿ ಬರ್ತಾರೆ. ಬೃಹದ್ರಥನ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಪುರಂಜಯ ಏನಿದ್ದಾನೋ ಅವನು ಕೊನೆಯ ರಾಜ ಅಂತ ಅನಿಸ್ಕೋತಾನೆ. ಅವನಿಗೆ ಶುನಕ ಎಂಬುದಾಗಿ ಒಬ್ಬ ಮಂತ್ರಿ ಇರ್ತಾನೆ. ಅವ ಹೇಗಿರ್ತಾನೆ ಅಂದರೆ ತನ್ನ ಸ್ವಾಮಿಯಾಗಿರ್ತಕ್ಕಂತಹ ಪುರಂಜಯನನ್ನೇ ಕೊಂದು, ಅಂದರೆ ತಾನು ಅವರನ್ನು ಸಂಹಾರ ಮಾಡಿಸ್ತಾನೆ. ತನ್ನ ಮಗನಾಗಿರ್ತಕ್ಕಂತಹ, ರಾಜನ ಮಗನಲ್ಲ, ತನ್ನ ಮಗನಾಗಿರ್ತಕ್ಕಂತಹ ಪ್ರದ್ಯೋತನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಅನ್ಯಾಯ ಪ್ರಾರಂಭವಾಗ್ತದೆ. ಈ ಪ್ರದ್ಯೋತನ ವಂಶದಲ್ಲಿ ಮುಂದೆ 5 ಜನ ರಾಜರು ಬರ್ತಾರೆ. ಅವರು ಎಷ್ಟು ವರ್ಷ ರಾಜ್ಯಭಾರವನ್ನು ಮಾಡ್ತಾರೆ ಅಂದರೆ 138 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾರೆ.
ನಂತರದಲ್ಲಿ ನಂದರಾಜರ ವಂಶವಿಸ್ತಾರವನ್ನು ಹೇಳ್ತಾ, ಮಹಾನಂದಿ ಎಂಬುದಾಗಿ ಒಬ್ಬ ರಾಜನಿಗೆ ಶೂದ್ರ ಸ್ತ್ರೀಯಲ್ಲಿ ನಂದ ಎಂಬ ಮಗವನು ಹುಟ್ಟಿ ಬರುತ್ತಾನೆ. ಇವನು ಮಹಾಪರಾಕ್ರಮಿಯಾಗಿರ್ತಾನೆ. ಇವನಿಗೆ ಸಂಖ್ಯಾ ಎಷ್ಟು ಸೈನ್ಯ ಇರುತ್ತದೆ ಅಂದರೆ ಮಹಾಪದ್ಮ ಸಂಖ್ಯೆಯಷ್ಟು ಸೈನ್ಯ ಇರುತ್ತದೆ, ಸೇನೆ ಇರುತ್ತದೆ. ಆದ್ದರಿಂದಾಗಿ ಅಷ್ಟೇ ಪ್ರಮಾಣದಲ್ಲಿ ದುಡ್ಡಿಗೂ ಕೂಡ ಧನಕ್ಕೂ ಕೂಡ ಇವನು ಒಡೆಯನಾಗಿರ್ತಾನೆ ಅನ್ನೋ ಕಾರಣದಿಂದಾಗಿ ಇವನನ್ನು ಮಹಾಪದ್ಮ ಎಂಬುದಾಗಿ ಕರಿತಾ ಇರ್ತಾರೆ. ಇವನೇನು ಮಾಡ್ತಾನೆ ಅಂದರೆ ಅನೇಕ ಕ್ಷತ್ರಿಯರ ಕುಲವನ್ನು ನಾಶ ಮಾಡಿಬಿಡ್ತಾನೆ. ಅಲ್ಲಿಂದ ಮುಂದೆ ಹೋಗಿ ಎಲ್ಲ ರಾಜರುಗಳು ಕೂಡ ಸಾಮಾನ್ಯವಾಗಿ ಕಲಿಯುಗದಲ್ಲಿ ಅಧರ್ಮದಿಂದಲೇ ರಾಜ್ಯಭಾರವನ್ನು ಮಾಡುತ್ತಾರೆ. ನಂದನ ಮಕ್ಕಳಾಗಿರತಕ್ಕಂತಹ ನವನಂದರೇನಿದ್ದಾರೋ ಆ ನವನಂದರನ್ನು ಚಾಣಕ್ಯ ಎಂಬತಕ್ಕಂತಹ ಒಬ್ಬ ಮಹಾಬ್ರಾಹ್ಮಣ ನಾಶ ಮಾಡಿಬಿಡ್ತಾನೆ. ನಂದರ ಸಂಪೂರ್ಣವಾದ ನಾಶವಾದ ಮೇಲೆ ಮಹಾಪದ್ಮ ಅಂತೇನಿದ್ದಾನೋ ಅವ ನಂದನನ ಇನ್ನೊಬ್ಬ ರಾಣಿಯ ಮಗ. ಆ ರಾಣಿಯ ಮಗ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಮುಂದೆ ಅವನ ವಂಶದಲ್ಲಿ ಅಶೋಕ ಎಂಬುದಾಗಿ ರಾಜನು ಹುಟ್ಟಿ ಬರುತ್ತಾನೆ. ಹೀಗೆ ಅಶೋಕ ರಾಜನವರೆಗೂ ಕೂಡ ವಿಸ್ತಾರವಾಗಿ ಆ ಕಥೆಯನ್ನು ತಿಳಿಸಿಕೊಡುತ್ತಾರೆ. ಈ ಕಡೆಗೆ ಮಗಧ ರಾಜ್ಯದ ವಿಶ್ವಸ್ಫೂರ್ಜಿ ಎಂಬತಕ್ಕಂಥವನ ಹಿಂದೆ ಕಥೆಯನ್ನು ಹೇಳಿಯಾಗಿದೆ. ಅವನು ಹೇಗಿದ್ದ ಅಂದರೆ ಪುರಂಜಯನ ಕಥೆಯನ್ನು ಏನು ಹೇಳಿದ್ದೇವೋ ಅವನಿಗಿಂತಲೂ ಕೂಡ ಉತ್ತಮನಾಗಿದ್ದ, ಪರಾಕ್ರಮಿಯಾಗಿದ್ದ. ಆದರೆ ಏನು ಚಾತುರ್ವರ್ಣ್ಯ ಅಂತಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇನಿದೆ, ಅದರಲ್ಲಿ ವಿಶೇಷವಾಗಿ ಉಚ್ಚವರ್ಣದವರು ಅಂತ ಅವಾಗೇನು ಕರೆಸಿಕೊಂಡಿದ್ದರೋ ಅಂಥವರನ್ನೆಲ್ಲರನ್ನೂ ಕೂಡ ನಾಶ ಮಾಡುತ್ತಾನೆ. ಅವರ ಕುಲಾಚಾರಗಳನ್ನು ಕೆಡಿಸಿಬಿಡ್ತಾನೆ. ಅದನ್ನು ಹೇಗೆ ಮಾಡ್ತಾನೆ ಅಂದರೆ ಪೂರ್ತಿ ತನ್ನ ದೇಶ ಅಂದರೆ ಮ್ಲೇಂಚ ಸದೃಶ ದೇಶವನ್ನಾಗಿ ಮಾಡಿ ಕೈಬಿಡ್ತಾನೆ. ಪುಲಿಂದ, ಯದು, ಮದ್ರಕರೆಂಬ ಹೆಸರಿನಿಂದಾಗಿ ಮ್ಲೇಂಚ ಸದೃಶವಾಗಿರತಕ್ಕಂತಹ ರಾಜ್ಯವನ್ನು ಮಾಡುತ್ತಾನೆ. ಇವನು ಪೂರ್ತಿಯಾಗಿ ಬ್ರಾಹ್ಮಣರ ವಿರೋಧಿಯಾಗಿ ನಿಲ್ತಾನೆ. ಅವರ ವಿರುದ್ಧನೇ ಜನರನ್ನು ಎತ್ತಿ ಕಟ್ಟುತ್ತಾನೆ. ಇವನ ಆಡಳಿತದೊಳಗೆ ಸೌರಾಷ್ಟ್ರ, ಆವಂತಿ, ಆಭೀರ, ಅರ್ಬುದ, ಮಾಲವ ಮೊದಲಾದ ದೇಶಗಳಲ್ಲಿ ಇರ್ತಕ್ಕಂತಹ ಎಲ್ಲ ಬ್ರಾಹ್ಮಣರು ಕೂಡ ತಮ್ಮ ತಮ್ಮ ಷೋಡಶ ಸಂಸ್ಕಾರಗಳೇನಿದೆ, ಉಪನಯನಾದಿ ಷೋಡಶ ಸಂಸ್ಕಾರಗಳೇನಿವೆ ಅವುಗಳನ್ನು ತ್ಯಜಿಸಿ ಬಿಡುತ್ತಾರೆ. ಸಂಸ್ಕಾರರಹಿತ ಜನಾಂಗ ಹೇಗಿರಬೇಕೋ ಹಾಗೆ ಇರುವಂತೆ ಮಾಡಿಬಿಡುತ್ತಾನೆ. ಹೀಗೆ ಕೊನೆಯವರೆಗೂ ಕೂಡ ಸಮಸ್ತ ಭೂಪ್ರದೇಶ ಹಾಗೇ ಬೆಳೀತಾ ಹೋಗ್ತದೆ. ಎಲ್ಲರೂ ಕೂಡ ಯಾವ ಕುಲಾಚಾರಗಳು ಅಂತೇನಿದೆ, ತಮ್ಮ ವರ್ಣ ಏನು, ತಮ್ಮ ಆಶ್ರಮ ಏನು, ತಾವು ಹೇಗಿರಬೇಕು ಹಾಗೆ ಇರಲಾರದೆ ಆಚಾರ ವಿಚಾರಗಳಲ್ಲಿ ಮ್ಲೇಂಛರಂತೆ ವರ್ತನೆಯನ್ನು ಮಾಡುತ್ತಾರೆ. ಅಧರ್ಮ ಅಸತ್ಯಗಳಲ್ಲಿ ನಿರತರಾಗಿರ್ತಾರೆ. ಬೇಗ ಕೋಪವನ್ನು ಬಿಡುತ್ತದೆ. ಎಲ್ಲರದು ಒಂದು ಕಾಮನ್ ನಿಯಮ ಕಲಿಯುಗದಲ್ಲಿ ಏನು ಅಂದರೆ ಬೇಗ ಕೋಪಗೊಂಡು ಬಿಡುತ್ತಾರೆ. ದಾನ ಮಾಡೋದೇ ಇಲ್ಲ. ಕೆಲವರು ದಾನ ಮಾಡಿದರೂ ಅಲ್ಪ ದಾನ ಮಾಡುತ್ತಾರೆ. ಆ ಅಲ್ಪ ದಾನವೇ ಬಹಳ ದೊಡ್ಡ ದಾನ ಅಂತ ಅನ್ನಿಸ್ಕೋತದೆ. ಅದೇ ರೀತಿಯಾಗಿ ಹೆಂಗಸರಿಗೆ ಗೌರವ ಕೊಡಬೇಕು ಅನ್ನುವ ಭಾವನೆ ಹೋಗ್ತದೆ. ಹೆಂಗಸರಿಗೆ ಹಿಂಸೆಯನ್ನು ಮಾಡುತ್ತಾರೆ, ಬಾಲಕರಿಗೆ ಹಿಂಸೆ ಮಾಡ್ತಾರೆ, ಗೋವುಗಳನ್ನು ಹಿಂಸೆ ಮಾಡ್ತಾರೆ, ಬ್ರಾಹ್ಮಣರನ್ನು ಕೊಲ್ತಾರೆ. ಹೆಂಗಸರನ್ನಾಗಲಿ, ಬಾಲಕರನ್ನಾಗಲಿ, ಗೋವುಗಳನ್ನಾಗಲಿ, ಬ್ರಾಹ್ಮಣರೇ ಮೊದಲಾದ ವರ್ಣದವರನ್ನಾಗಲಿ ಸಂಹಾರ ಮಾಡಲಿಕ್ಕೂ ಹಿಂಜರಿಯೋದಿಲ್ಲ. ಅಷ್ಟರ ಮಟ್ಟಿಗೆ ಹೀನ ಪರಿಸ್ಥಿತಿಯಲ್ಲಿ ಕಲಿಯುಗ ಅನ್ನೋದು ಬರುತ್ತದೆ. ತಮ್ಮ ಹೆಂಡತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ, ತಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ ಕೂಡ ತಮ್ಮ ಸಂಪತ್ತು ಅವರಿಗೆ ಕಾಣುವುದಿಲ್ಲ. ತಮ್ಮ ಚಲುವಾದ ಹೆಂಡತಿ ಅವರಿಗೆ ಚಲುವೆ ಅನಿಸೋದಿಲ್ಲ. ಇನ್ನೊಬ್ಬರ ಹಣ, ಇನ್ನೊಬ್ಬರ ಹೆಂಡತಿ ಏನಿದೆ ಅವರನ್ನೇ ಅಪಹಾರ ಮಾಡುವವರಲ್ಲಿ ಎಲ್ಲರೂ ಕೂಡ ಮಗ್ನರಾಗಿರ್ತಾರೆ. ಯಾವಾಗ ಇನ್ನೊಬ್ಬರ ಹಣ, ಇನ್ನೊಬ್ಬರ ಹೆಂಡತಿಯರನ್ನು ಅಪಹಾರ ಮಾಡ್ತಾರೋ ಅಂತಹ ಜನರಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆಗ್ತದೆ. ಶಕ್ತಿ ಕಡಿಮೆ ಆದಂತೆ ಆಯುಷ್ಯವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಹೀಗೆ ಯಾರ್ಯಾರು ರಾಜರುಗಳು ಅಂತ ಅನಿಸ್ಕೊಂಡಿದ್ದಾರೋ ಅವರೆಲ್ಲ ಪ್ರಜೆಗಳನ್ನು ಪೋಷಣೆ ಮಾಡಲಾರದೆ ಶೋಷಣೆ ಮಾಡ್ತಾರೆ. ಹೀಗೆ ಪ್ರಜೆಗಳು ಇನ್ನೊಬ್ಬರ ಶೋಷಣೆಯಲ್ಲಿ ತೊಡಗ್ತಾರೆ. ತಮ್ಮದೊಳಗೇನೆ ಅಂತಃಕಲದಿಂದ ಹೋರಾಡ್ತಾ ಇವರು ಅವರನ್ನು ನಾಶ ಮಾಡ್ತಾರೆ, ಅವರು ಇವರನ್ನು ನಾಶ ಮಾಡ್ತಾರೆ. ಈ ಕ್ರಮದಲ್ಲಿ ಎಲ್ಲರೂ ಕೂಡ ಅಧರ್ಮಿಗಳಾಗಿ ಇರ್ತಾರಪ್ಪ ಎಂಬುದಾಗಿ ತಿಳಿಸ್ತಾ, ಹೀಗೆ ಅಧರ್ಮ ಜೋರಾಗಿ ತಾಂಡವ ಆಡ್ತಾ ಇರುವಾಗ ಕಲಿ ಪ್ರಾಬಲ್ಯದಿಂದಾಗಿ ನಿಜವಾಗಿಯೂ ಧರ್ಮಕ್ಕೆ ಈ ಅಂಗದಂತೆ ಇರತಕ್ಕಂತಹ, 4 ಕಾಲುಗಳಂತೆ ಇರತಕ್ಕಂತಹ ಧರ್ಮ, ಸತ್ಯ, ಕ್ಷಮ, ದಯ ಏನಿವೆ ಇವೆಲ್ಲ ನಾಶ ಆಗಿ ಹೋಗಿಬಿಡ್ತಾವೆ. ಕಲಿಯುಗದಲ್ಲಿ ಒಂದೇ ಒಂದು ಉಳಿತದೆ, ದುಡ್ಡೊಂದೇ ಉಳಿತದೆ. ಯಾರಲ್ಲಿ ದುಡ್ಡಿರುತ್ತದೆ ಅವನೇ ಸದ್ಗುಣಿ ಎಂಬುದಾಗಿ ಕಲಿತಾರೆ. ಆಚಾರ ವಿಚಾರಗಳನ್ನು ಕೂಡ ನೋಡೋದಿಲ್ಲ. ದುಡ್ಡಿದ್ರೆ ಸಾಕು ಅವನ ಆಚಾರ, ಅವನ ವಿಚಾರಗಳನ್ನು ಅಳಿತಾರೆ. ಅಂದರೆ ಅವನೇ
ಯಾರು ಧನಿಕನಿದ್ದಾನೋ ಅವನೇ ಏನು ನಿರ್ಣಯ ಕೊಡ್ತಾನೆ ಅದೇ ನಿರ್ಣಯ ಅಂತ, ಅವನೇ ಕುಲೀನ ಅಂತ ಕರೆಸ್ಕೊತಾನೆ, ಅವನೇ ಆಚಾರವಂತ ಅಂತ ಕರೆಸ್ಕೊತಾನೆ, ಅವನೇ ಗುಣವಂತ ಅಂತ ಕರೆಸ್ಕೊತಾನೆ. ಇದು ಧರ್ಮ ಇದು ಅಧರ್ಮ ಅಂತ ತೀರ್ಮಾನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಒಂದೇ ಒಂದು ತೀರ್ಮಾನ, ಪಕ್ಷದ ಬಲಾಬಲವನ್ನು ಮಾತ್ರ ನೋಡುತ್ತಾರೆ. ಇದು ಅಧರ್ಮದ ಪಕ್ಷ ಬಲವಾಗಿದೆ ಅಂತ ಯೋಚನೆಯನ್ನು ಮಾಡುವುದಿಲ್ಲ. ಆದರೆ ಇಲ್ಲಿ ಬಲ ಇದೆ, ಆದ್ದರಿಂದಾಗಿ ಇದು ಶ್ರೇಷ್ಠ ಎಂಬುದಾಗಿ ತೀರ್ಮಾನಕ್ಕೆ ಬರ್ತಾರೆ. ಇನ್ನು ದಾಂಪತ್ಯ ಜೀವನ ಹೇಗಿರುತ್ತದೆ ಅನ್ನೋದನ್ನು ಭೀಕರವಾಗಿ ತಿಳಿಸಿಕೊಡುತ್ತಾರೆ. ಯಾವುದೇ ಒಂದು ವಿಚಾರಗಳನ್ನು ನೋಡಿ, ಅಂದರೆ ಹಿಂದಿನ ಸಂಪ್ರದಾಯದಂತೆ ಕುಲ ಗೋತ್ರ ಆಚಾರ ವಿಚಾರ ಇವುಗಳನ್ನೆಲ್ಲ ಪರಾಮರ್ಶಿಸಿ ವಿವಾಹ ಅನ್ನೋದು ಆಗೋದಿಲ್ಲ. ದಾಂಪತ್ಯಕ್ಕೆ ಕೇವಲ ಯುವಕ ಯುವತಿಯರ ಪರಸ್ಪರ ಕಾಮಾಭಿರುಚಿ, ಎಷ್ಟು ದಿವಸ ಅವರಲ್ಲಿ ಆಸೆ ಇರ್ತದೋ ಅಷ್ಟು ದಿವಸ ದಂಪತಿಗಳು ಅಂತ ಆಗಿ ಇರ್ತಾರೆ. ಹೀಗಾಗಿ ದಾಂಪತ್ಯ ಜೀವನವೂ ಕೂಡ ಅಂದರೆ ನಿಜವಾದ ದಂಪತಿಗಳು ಸಿಗಬೇಕು ಅಂದರೂ ಕೂಡ ಸಿಗುವುದಿಲ್ಲ, ಹಾಗಾಗ್ತದೆ. ಇನ್ನು ವ್ಯಾಪಾರಗಳಲ್ಲಿ ಮೋಸ ಬಹಳ ಇರುತ್ತದೆ, ಕಪಟತನ ಇರುತ್ತದೆ. ಇವರನ್ನು ಬ್ರಾಹ್ಮಣರು ಅಂತ ಗುರುತು ಹಿಡಿಲಿಕ್ಕೂ ಸಾಧ್ಯ ಇಲ್ಲ, ಹಾಗಿರ್ತಾರೆ ಬ್ರಾಹ್ಮಣರು. ಕಂಡು ಹಿಡಿಬೇಕು ಅಂದರೆ ಯಜ್ಞೋಪವೀತವನ್ನು ಮಾತ್ರ ಧಾರಣೆ ಮಾಡಿರ್ತಾರೆ. ಯಜ್ಞೋಪವೀತ ಇರುವುದನ್ನು ನೋಡಿ ಇವರು ಬ್ರಾಹ್ಮಣರು ಅಂತ ಕರೆಸಿಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತದೆ ಕಲಿಯುಗದಲ್ಲಿ. ಅದು ಕೂಡ ಇವತ್ತಿನ ದಿನಮಾನಗಳಲ್ಲಿ ಆ ಜನಿವಾರವನ್ನು ಕೂಡ ಯಜ್ಞೋಪವೀತವನ್ನು ಕೂಡ ತೆಗೆಸುವಂತಹ ಪ್ರಸಂಗಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದದ್ದು ಅತ್ಯಂತ ಖೇದಕರ ಸಂಗತಿ. ಹೀಗೆ ಯಾರು ಚತುರತನದಿಂದ ಚೆನ್ನಾಗಿ ಮಾತನಾಡ್ತಾರೋ, ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಬಾಯಿ ಬಡಕಾಂತಿ ಯಾವಿರ್ತಾನೋ ಅವನೇ ಪಂಡಿತ ಅಂತ ಕರೆಸ್ಕೋತಾನೆ. ಒಳ್ಳೆ ಶಾಸ್ತ್ರಜ್ಞಾನದಿಂದ ಹೊಂದಿದವನಿಗೆ ಸಮಾಜದಲ್ಲಿ ಯಾವುದೇ ಬೆಲೆ ಎನ್ನುವುದು ಇರುವುದಿಲ್ಲ. ಹೀಗೆ ಕಲಿಯುಗ ಬಹಳ ಘೋರವಾಗಿ ಇರ್ತದೆ. ಗಂಡು ಯಾವುದು ಹೆಣ್ಣು ಯಾವುದು ಅಂತ ಗೊತ್ತಾಗುವುದಿಲ್ಲ, ಇವರು ಯಾವ ವರ್ಣದವರು ಅಂತ ಗೊತ್ತಾಗಲ್ಲ, ಇವರು ಯಾರ ಆಶ್ರಮದವರು ಅಂತ ಗೊತ್ತಾಗಲ್ಲ. ಎಲ್ಲಿ ನೋಡೋದಲ್ಲೆಲ್ಲ ಅಧರ್ಮ ಅನ್ಯಾಯ, ಅಧರ್ಮ ಅನ್ಯಾಯ. ಅದು ಮನೆಗಳಲ್ಲಿ ಅಧರ್ಮ ಇರುತ್ತದೆ, ಆ ಒಂದು ವರ್ಗದಲ್ಲಿ ಅನ್ಯಾಯ ಅಧರ್ಮಗಳು ಇರುತ್ತದೆ. ಹಾಗೇ ಒಂದು ಊರಿನಲ್ಲಿಯೂ ಕೂಡ ಈ ಅಧರ್ಮ ಅನ್ಯಾಯ ಅನ್ನೋದು ಇರುತ್ತದೆ. ಹೀಗೆ ಅಧರ್ಮ ಅನ್ಯಾಯ ಹಿಂಸೆ ಅತ್ಯಧಿಕ ಮಟ್ಟಕ್ಕೆ ಏರಿದಾಗ ಸಾಕ್ಷಾತ್ ಭಗವಂತನೇ ಕಲ್ಕಿಯಾಗಿ ಶಂಬಲ ಎಂಬತಕ್ಕಂತಹ ಗ್ರಾಮದಲ್ಲಿ ಅವತಾರ ಮಾಡಿ ಬರ್ತಾನೆ. ವಿಷ್ಣು ಯಶಸ್ ಸುಮತಿ ಎಂಬತಕ್ಕಂತಹ ದೇವತೆಗಳಲ್ಲಿ ದಂಪತಿಗಳಲ್ಲಿ ಅವತಾರ ಮಾಡಿ ಬರ್ತಾನೆ ಭಗವಂತ. ಆಗ ದೇವದತ್ತ ಎಂಬತಕ್ಕಂತಹ ಬಿಳಿಯಾದ ಕುದುರೆಯನ್ನು ಏರಿ ಆಶ್ಚರ್ಯ ಅಂದರೆ ಇಡೀ ಪೃಥ್ವಿಯಲ್ಲಿ ಇರತಕ್ಕಂತಹ ದುಷ್ಟರೇನಿದ್ದಾರೋ ಅವರನ್ನು ಒಂದೇ ಒಂದು ದಿನದಲ್ಲಿ ತನ್ನ ಖಡ್ಗದಿಂದ ಕತ್ತರಿಸಿ ಕೊಂದು ಹಾಕಿಬಿಡುತ್ತಾನೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹೀಗೆ ಕೃತ ತ್ರೇತ ದ್ವಾಪರ ಯುಗಗಳು ಅವು ಹೇಗೆ ಪ್ರಾರಂಭವಾಗ್ತವೆ ಅವುಗಳನ್ನೆಲ್ಲ ನಿರೂಪಣೆಯನ್ನು ಮಾಡಿ ಕೊನೆಯದಾಗಿ ಒಂದು ಮಾತನ್ನು ತಿಳಿಸಿಕೊಡುತ್ತಾರೆ. ಅಪ್ಪ, ಇವರೆಲ್ಲರೂ ಕೂಡ ಈ ಭೂಮಿ ನಂದೇ, ಇದಕ್ಕೆ ನಾನೇ ಒಡೆಯ ಎಂಬುವಂತಹ ಅಹಂಕಾರದಿಂದಾಗಿ ಮಮಕಾರದಿಂದಾಗಿ ಕುರುಡರಾಗಿ ಬರುತ್ತಾರೆ. ಕೊನೆಗೆ ದೇಹ ಮನೆ ಮಕ್ಕಳು ಮಡದಿ ಏನು ಸಂಪತ್ತು ಗಳಿಸಿದ್ದಾರೋ, ಏನೇನು ಪ್ರಾಪರ್ಟಿ ಮಾಡಿದ್ದಾರೋ ಅವೆಲ್ಲವುಗಳನ್ನು ಕೂಡ ಬಿಟ್ಟು ಒಬ್ಬರೇ ಹೊರಟು ಹೋಗ್ತಾರೆ. ಇಷ್ಟೆಲ್ಲ ಇವತ್ತು ಏನಾಗಿದೆ ಅಂದರೆ ಅಂಥವೆಲ್ಲ ಹೋರಾಡಿರ್ತಕ್ಕಂತಹ ಏ ಭೂಪತಯೋ ರಾಜನ್ ಭುಂಜತೆ ಭುವ ಮೋಜಸ ಕಾಲೇನತೆ ಕೃತಾಸರ್ವೇ ಕಥಾ ಮಾತ್ರ ಕಥಾಸೂಚ. ಕೇವಲ ಅವರು ಕಥೆಯಾಗಿ ಉಳಿತಾರೆ ಅಷ್ಟೇ. ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಹೀಗೊಬ್ಬ ರಾಜ ಇದ್ದ ಅಂತ ಕಥೆ ಆಗ್ತಾನೆ ಅಷ್ಟೇ ಹೊರತು ಅವನು ಉಳಿಯೋದಿಲ್ಲ. ಹೀಗಿದ್ದರೂ ಕೂಡ ಜನಗಳು ಅದರ ಯೋಚನೆಯನ್ನು ಮಾಡೋದಿಲ್ಲ. ಹೀಗಿರುತ್ತದೆ. ದೃಷ್ಟ್ವಾತ್ಮನಿರ್ಜಯ ವ್ಯಗ್ರಾನ್ ನೃಪನ್ ಹಸತಿ ಭೂರಿಯಂ ಅಹೋ ಮಾಂ ವಿಜಿಗಿಷಂತಿ ಮೃತ್ಯೋ ಕ್ರೀಡನಕಾಹ ನೃಪಾಹ. ಅಪ್ಪ, ಎಷ್ಟು ಹುಚ್ಚಿರುತ್ತಾರೆ ಇವರೆಲ್ಲರೂ ಅಂತಂದರೆ, ಈ ಭೂಮಿಯನ್ನು ನಾನೇ ಆಳ್ತೇನೆ ಅದನ್ನು ಗೆಲ್ಲುವುದರಲ್ಲಿ ಆಸಕ್ತರಾಗಿರ್ತಾರಲ್ಲ, ಇದನ್ನು ನೋಡಿ ಭೂದೇವಿ ನಗತಾಳಂತೆ. ಅಯ್ಯೋ, ಇವರೆಷ್ಟು ಮೂರ್ಖರಿದ್ದಾರೆ, ಈ ರಾಜರನ್ನು ನೋಡಿ ಅಣತಾಳಂತೆ. ಇವರಿಗೆ ಮೃತ್ಯುವಿನ ಕೈ ಗೊಂಬೆಯಾಗಿದ್ದಾರೆ. ಹಾಗಿದ್ದರೂ ಕೂಡ ಅರ್ಥ ಮಾಡಿಕೊಳ್ಳಲಾರದೇನೆ ಈ ಭೂಮಿ ನಂದೇ ನಂದೇ ಅಂತ ನನ್ನನ್ನು ಗೆಲ್ಲಿಕ್ಕೆ ಹೋಗ್ತಾರಲ್ಲ ಇವರು, ಎಷ್ಟು ಆಶ್ಚರ್ಯ ಎಂಬುದಾಗಿ ಭೂಮಿ ನಗತಾಳೆ ಎಂಬುದಾಗಿ ಹೇಳ್ತಾಳೆ. ಇಷ್ಟು ಭೂಮಿ ನಗತಾಳೆ ಅಂತ ಗೊತ್ತಿದ್ದು ಪುರಾಣಗಳನ್ನು ಶ್ರವಣ ಮಾಡಿಯೂ ಇದು ನಂದು ನಂದು ಎನ್ನುವಂತಹ ಮಮಕಾರದಲ್ಲಿ ಎಲ್ಲ ಜನಗಳು ಬೀಳೋದನ್ನು ನೋಡಿದಾಗ ಹಿಂದಿನ ಸ್ಕಂದದಲ್ಲಿ ಹೇಳಿದಂತೆ ಅಹೋ ಮಾಯಾಮಯಂ ವಿಷ್ಣು ಎಂಬುದಾಗಿ ಹೇಳಿದಂತೆ ಅದನ್ನು ಸ್ಮರಣೆ ತಂದುಕೊಳ್ಳಬೇಕು. ಇದಕ್ಕೆಲ್ಲ ವಿಷ್ಣುವಿನ ಮಹಾಮಾಯೆ ಏನಿದೆ ಅದು ಕಾರಣ ಆಗಿರುತ್ತದೆ, ಪರಮಾತ್ಮನ ಇಚ್ಛೆ ಅದು ಕಾರಣವಾಗಿರುತ್ತದೆ. ಹಾಗೆ ನಾವು ಬಂಧನದಲ್ಲಿ ಬೀಳಬೇಕಾಗಿರುತ್ತದೆ. ಆದ್ದರಿಂದ ಭಗವಂತ ಹಾಗೆ ಮಾಡಿರ್ತಾನೆ.
ಏನು ಇವತ್ತು ಎಲ್ಲ ವ್ಯಾಪಾರಗಳನ್ನು ನೋಡುತ್ತೇವೆ, ಇದೆಲ್ಲವೂ ಕೂಡ ಭಗವಂತ ಆಯಾ ಯುಗದ ಧರ್ಮಕ್ಕನುಗುಣವಾಗಿ ಯಾರ್ಯಾರಿಂದ ಏನೇನು ಮಾಡಿಸಬೇಕೋ ಅವರವರಿಂದ ಹಾಗೆ ಮಾಡಿಸ್ತಾನೆ. ಉತ್ತಮರು ಅಂದರೆ ಉತ್ತಮರಾಗೇ ಇರ್ತಾರೆ ಅಂತಿಲ್ಲ, ಉತ್ತಮರೂ ಕೂಡ ಅಧಮ ಪ್ರವೃತ್ತಿಯಲ್ಲಿ ತೊಡಗ್ತಾರೆ. ಅಧಮರು ಅಂತ ಅನ್ಸ್ಕೊಂಡಿರ್ತಾರೆ, ಆದರೆ ಉತ್ತಮ ಪ್ರವೃತ್ತಿಯಲ್ಲಿ ತೊಡಗಿರ್ತಾರೆ. ಯಾರು ಬ್ರಹ್ಮಚಾರಿಗಳು, ಯಾರು ಗೃಹಸ್ಥರು, ಯಾರು ವಾನಪ್ರಸ್ಥರು, ಯಾರು ಸನ್ಯಾಸಿಗಳು ಅಂತ ಗೊತ್ತಾಗೋದೇ ಇಲ್ಲ. ಇರೋದು ಸನ್ಯಾಸ ಅಂತಿರುತ್ತದೆ, ಆದರೆ ಸನ್ಯಾಸಿಗಳ ಜೊತೆಗೆ ಕುಟುಂಬಸ್ಥರೇ ಇರ್ತಾರೆ. ಕುಟುಂಬಸ್ಥರು ಅಂತಿರ್ತಾರೆ, ಏಕಾಂಗಿಯಾಗಿರ್ತಾರೆ. ಗೃಹಸ್ಥರು ಅಂತ ಕರೆಸ್ಕೊಂಡಿರ್ತಾರೆ, ಆದರೆ ಹೆಂಡತಿ ಒಂದು ಕಡೆಗೆ, ಗಂಡ ಒಂದು ಕಡೆಗೆ, ಮಕ್ಕಳು ಒಂದು ಕಡೆಗೆ, ಮೇಲ್ನೋಟಕ್ಕೆ ಗೃಹಸ್ಥರು ಅಂತ ಕರೆಸಿಕೊಳ್ತಾ ಇರ್ತಾರೆ. ಬ್ರಹ್ಮಚಾರಿಗಳು ಅಂತಾರೆ, ಗುರುಗಳ ಸೇವೆಯನ್ನೇ ಮಾಡೋದಿಲ್ಲ. ಹೀಗೆ ಎಲ್ಲರೂ ಕೂಡ ಅಧರ್ಮದೊಳಗೇ ಮಗ್ನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಕೊನೆಯಲ್ಲಿ ಕೇಳ್ತಾನೆ ಅವರಿಗೆ, ಇಷ್ಟು ಕಲಿಯುಗ ಘೋರವಾಗಿರುವಾಗ ಕಲಿಯುಗದಲ್ಲಿ ಏನಾದರೂ ಒಂದು ಉಪಾಯ ಇದ್ದರೆ ಹೇಳಿ ಎಂಬುದಾಗಿ ಕೇಳಿದಾಗ, ಆಗಲಿ ಅಂತ ಅವಶ್ಯವಾಗಿ ಒಂದು ಉಪಾಯವನ್ನು ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಅಪ ಕಲೇರ್ದೋಷ ನಿದೇಹೇ ರಾಜನ್ ಹೆಸ್ತೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಬಂಧ ಪರಂ ವ್ರಜೇತ. ನೋಡಪ್ಪ, ಒಂದು ಕಲಿಯ ದೋಷವನ್ನು ಪರಿಹಾರಕ್ಕಾಗಿ ಅಂಥೇಳಿ ಒಂದು ದೊಡ್ಡ ಗುಣ ಇದೆ ಕಲಿಯುಗದಲ್ಲಿ. ಅದೇನು ಅಂದರೆ ಕೀರ್ತನಾದೇವ ಕೃಷ್ಣಸ್ಯ. ಶ್ರೀಕೃಷ್ಣ ಕೃಷ್ಣ 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 ಅಂತ ಯಾವಾಗಲೂ ಕೂಡ ನಾವು ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ, ಹಾಗೆ ಮಾಡೋದು ಕೂಡ ಹಿಂದಿನ ಜನ್ಮದ ಪುಣ್ಯದಿಂದ ಮಾತ್ರ ಬಂದು ಬದುಕ್ತದೆ, ಇಲ್ಲದೆ ಹೋದರೆ ಇಲ್ಲ. ಯಾರು ಕಲಿಯುಗದಲ್ಲಿ ಅಧಿಕಾರಿಗಳಾಗಿರ್ತಾರೋ ಅಂಥವರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂತಾರೆ. ಎಷ್ಟು ಪುಣ್ಯ ಇದೆ ಹರಿನಾಮಸ್ಮರಣೆಗೆ ಅಂದರೆ, ಕೃತೇಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಧರಿಕೀರ್ತನಾಥ ಎಂಬುದಾಗಿ ಹೇಳ್ತಾರೆ. ಹಿಂದೆ ಕೃತಯುಗದಲ್ಲಿ ಧ್ಯಾನ ಮಾಡತಕ್ಕಂಥವನಿಗೆ ಯಾವ ಫಲ ಬರಬೇಕೋ, ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಯಜ್ಞಗಳಿಂದ ಭಗವಂತನನ್ನು ಪೂಜೆ ಮಾಡುವವರಿಗೆ ಯಾವ ಫಲ ಬರಬೇಕೋ, ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಹಿರಿಯರ ಸೇವೆ ಮಾಡುವುದರಿಂದ ಯಾವ ಪುಣ್ಯ ಬರಬೇಕೋ, ಈ ಎಲ್ಲ ಪುಣ್ಯಗಳು ಅಂದರೆ ಧ್ಯಾನ, ಯಜ್ಞ, ದೊಡ್ಡವರ ಸೇವಾ, ಇವುಗಳನ್ನೆಲ್ಲ ಮಾಡುವುದರಿಂದ ಏನು ಪುಣ್ಯ ಬರಬೇಕೋ ಆ ಎಲ್ಲ ಪುಣ್ಯವೂ ಕೂಡ ಕಲಿಯುಗದಲ್ಲಿ ತದ್ಧರಿಕೀರ್ತನಾಥ ಶ್ರೀಕೃಷ್ಣ ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡುವುದರಲ್ಲಿಯೇ. ನಾನು ಉಡುಪಿ ಪ್ರಾಂತದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ, ಅವರು ಇವತ್ತಿಗೂ ಕೂಡ ನನ್ನ ಕಣ್ಣು ಮುಂದೆ ಬರ್ತಾ ಇರ್ತಾರೆ. ಆ ಬ್ರಾಹ್ಮಣ ಒಂದು ಕಾರ್ಯಕ್ರಮಕ್ಕೆ ಅಂತ ಉಡುಪಿಗೆ ಹೋದಾಗ ಪೌರೋಹಿತ್ಯಕ್ಕೆ ಅಂತ ಬಂದಿರತಕ್ಕಂತಹ ಒಬ್ಬ ಪುರೋಹಿತ, ಅವರ ಹೆಸರು ನನಗೀಗ ನೆನಪಿಗೆ ಇಲ್ಲ. ಅವರು ಯಾವಾಗಲೂ ಕೃಷ್ಣ 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 ಸಂಕಲ್ಪ ಮಾಡುವಾಗ ಮಧ್ಯದಲ್ಲಿ ಕೃಷ್ಣ 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 ಅಂತ ಹೇಳಬೇಕು. ಪ್ರತಿ ಸಂದರ್ಭಗಳಲ್ಲಿ ನಾನು ಸುಮಾರು ಒಂದು 6-7 ಗಂಟೆ ಆ ಮನೆಯಲ್ಲಿ ಇದ್ದರೆ 6-7 ಗಂಟೆಯೂ ಕೂಡ ಅವರು ಪ್ರಾಯಶಃ ಅದರಲ್ಲಿ ವ್ಯರ್ಥವಾಗಿ ಮಾತನಾಡಿದ್ದನ್ನು ಗಮನಿಸದೇ ಇಲ್ಲ ಆ ಪುರೋಹಿತರು. ಕೃಷ್ಣ ಅಂತ ಹೇಳುವಾಗಲೂ ಕೂಡ ಅವರು ಕೃಷ್ಣ ಅಂತ ಉಚ್ಚಾರ ಮಾಡಿದಾಗ ನಮ್ಮ ಮನಸ್ಸಿನೊಳಗೆ ವಿಕಾರ ಆಗ್ತಿತ್ತು, ಪರಮಾತ್ಮನಲ್ಲಿ ಭಕ್ತಿ ಬರುತ್ತಿತ್ತು. ಹಾಗೆ ಕೃಷ್ಣ ನಾಮಸ್ಮರಣೆಯನ್ನು ಮಾಡುವವರನ್ನು ನಾವು ಕಂಡಿದ್ದೇವೆ. ಹಾಗೆ ಭಕ್ತಿಪೂರ್ವಕವಾಗಿ ಯಾವುದೇ ಆಸೆಗಳು ಇರಲಾರದೆ ಇಂತಹ ಸಂಸಾರ ಬಂಧನದಲ್ಲಿ ಅದು ಯಾರ್ಯಾರೋ ತೋಳಗಳಂತೆ ಮೈ ಮೇಲೆ ಎರಗ್ತಾರೆ, ನಮ್ಮ ಪುಣ್ಯವನ್ನು ಕಸಿದುಕೊಳ್ಳಿಕ್ಕಾಗಿ ಅಂತಹ ರೀತಿಯಾದ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಸ್ಥಾನದಲ್ಲಿ ದೊಡ್ಡವರಿರಬಹುದು, ಮಧ್ಯಮರಿರಬಹುದು, ಚಿಕ್ಕವರಿರಬಹುದು, ಯಾರೂ ಇರಬಹುದು. ನಮ್ಮಿಂದ ಪುಣ್ಯ ಹರಣ ಮಾಡತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ಆ ಕಾರಣದಿಂದಾಗಿ ನಾವು ಅದಕ್ಕೆ ಬಲಿಯಾಗಲಾರದೇನೆ ಪರಮಾತ್ಮನ ನಾಮಸ್ಮರಣೆಯನ್ನು ಕಲಿಯುಗದಲ್ಲಿ ಎಷ್ಟು ಮಾಡ್ತೇವೋ, ಕೃಷ್ಣ 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 ಅಂತ ಎಷ್ಟು ಭಕ್ತಿಯಿಂದ ಸ್ಮರಣೆ ಮಾಡ್ತೇವೋ ಅಷ್ಟು ಪರಮಾತ್ಮ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಕಲಿಯುಗದಲ್ಲಿ ಪರಿಹಾರ ಅಂದರೆ ಇದೇ ಒಂದೇ. ನಿನಗೆ ಧ್ಯಾನವನ್ನೂ ಮಾಡಲಿಕ್ಕಾಗೋದಿಲ್ಲ, ಯಜ್ಞವನ್ನೂ ಮಾಡಲಿಕ್ಕಾಗೋದಿಲ್ಲ, ಹಿರಿಯರ ಸೇವೆಯನ್ನೂ ಮಾಡಲಿಕ್ಕಾಗೋದಿಲ್ಲ. ಯಜ್ಞ ಮಾಡಬೇಕು ಅಂದರೆ ಯಜ್ಞದ ಪದಾರ್ಥಗಳಲ್ಲಿ ಶುದ್ಧತೆ ಇಲ್ಲ. ಅದೇ ರೀತಿಯಾಗಿ ನೀನು ಧ್ಯಾನ ಮಾಡಬೇಕು ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲ. ಸರಿಯಾದ ಇದ್ದ ತಿಳುವಳಿಕೆಗಳಲ್ಲಿಯೂ ಕೂಡ ಇವತ್ತು ಮತ್ತೆ ಬೇರೆ 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 ವಿಷ ಬಿತ್ತುವಂತಹ ಕಾರ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಹಿರಿಯರ ಸೇವೆ ಮಾಡಬೇಕು ಅಂದರೆ ಹಿರಿಯರಿಂದಲೇ ಹೆಚ್ಚು ದೋಷಗಳಾಗ್ತಾ ಇರೋದನ್ನು ಕೂಡ ಇವತ್ತು ಕಲಿಯುಗದಲ್ಲಿ ನಾವು ಗಮನಿಸ್ತೇವೆ. ಆದ್ದರಿಂದಾಗಿ ಇವಕ್ಕೆಲ್ಲ ಪರಿಹಾರ ಅಂದರೆ ಒಂದೇ, ಅದು ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆ. ಇಷ್ಟೆಲ್ಲ ಹೇಳಿಯಾದ ಮೇಲೆ
3ನೇ ಅಧ್ಯಾಯದಲ್ಲಿ ತಿಳಿಸಿ ಆದ ಮೇಲೆ 4ನೇ ಅಧ್ಯಾಯದಲ್ಲಿ ಸಂಕ್ಷೇಪದೊಳಗೆ ವಿವರಣೆಯನ್ನು ಕೊಡ್ತೇನೆ. ಕಲ್ಪ ಅಂದರೇನು, ಪ್ರಳಯ ಅಂದರೆ ಏನು, ಅದೆಲ್ಲ ನಾವು ಪಂಚಾಂಗ ಶ್ರವಣದಲ್ಲಿ ಪ್ರತಿ ವರ್ಷ ಮಾಡುವಾಗ ಬ್ರಹ್ಮದೇವರ ಒಂದು ದಿನ ಅಂದರೆ ಏನು, 14 ಮನ್ವಂತರಗಳು, ಆಗಾಗುವ ಒಂದು ಪ್ರಳಯ, ಆ ಎಲ್ಲ ವಿಷಯಗಳನ್ನು ಕೂಡ ನಿರೂಪಣೆಯನ್ನು ಮಾಡಿ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಶ್ರೀಮನ್ನಾರಾಯಣ ಈ ಜಗತ್ತನ್ನು ಉಪಸಂಹರಿಸಿ ತಾನು ಮಲಗಿರ್ತಾನೆ. ಬ್ರಹ್ಮದೇವರು ಕೂಡ ಭಗವಂತನ ನಾಭಿ ಕಮಲದೊಳಗೇನೆ ಮಲಗಿರ್ತಾರೆ. ಹೀಗೆ ಬ್ರಹ್ಮದೇವರ ಕ್ರಮದಲ್ಲಿ 100 ವರ್ಷಗಳು ಮುಗಿತಾ ಇರುವಾಗ ಆಗ ಪರಮಾತ್ಮ ಇವೆಲ್ಲ ಈ ಮಹತ್ವತ್ವ ಮೊದಲಾದವುಗಳ ನಾಶಗಳನ್ನು ಹೊಂತಾವೆ. ಇದನ್ನೇ ಪ್ರಾಕೃತ ಪ್ರಳಯ ಅಂತ ಕರೀತಾರೆ. ಮುಂದೆ 7 ಪ್ರಕೃತಿಗಳ ನಾಶ ಹೊಂದುವ ಕ್ರಮವನ್ನು ಕೂಡ ಬಹಳ ವಿಸ್ತಾರವಾಗಿ ಇಲ್ಲಿ ತಿಳಿಸಿಕೊಟ್ಟು ಅನಂತರದಲ್ಲಿ 5ನೆಯ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜರ ದೇಹತ್ಯಾಗದ ಪ್ರಸಂಗವನ್ನು ಕೂಡ ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಇಷ್ಟೆಲ್ಲ ವಿವರಣೆಯನ್ನು ಮಾಡಿರತಕ್ಕಂತಹ ಶುಕಾಚಾರ್ಯರು ಕೊನೆಯಲ್ಲಿ ಅವನಿಗೆ ಹೇಳ್ತಾರೆ, ಆಯ್ತಪ್ಪ, ಪರಮಾತ್ಮನ ಪಾದಾರವಿಂದಗಳಲ್ಲಿ ನೀನು ಚಿತ್ತವನ್ನು ಇಡು ಎಂಬುದಾಗಿ ತಿಳಿಸಿ ಆಗಲಿ ಎಂಬುದಾಗಿ ಪರೀಕ್ಷಿತನು ಹೇಳ್ತಾನೆ. ನಾನು ಸಿದ್ಧನಾಗಿದ್ದೇನೆ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಚ್ಚಮೇ ಸಾಕ್ಷಾತ್ ಅನಾಧಿ ನಿಧನೋ ಹರಿಹಿ ಎಂಬುದಾಗಿ ಹೇಳ್ತಾನೆ. ನಾನು ಯಾವ ಕಾರಣದಿಂದ ಕರುಣಾತ್ಮನ ನೀವು ಕೃಪಾಯುಕ್ತವಾದ ಮನಸ್ಸಿನಿಂದ ತಮ್ಮಿಂದ ಅನಾಧಿ ನಿಧನ, ಉತ್ಪತ್ತಿ ಇಲ್ಲ, ನಾಶ ಇಲ್ಲ, ಅಂತಹ ಭಗವಂತನ ಯಾರವನು ಸಾಕ್ಷಾತ್ ಹರಿಹಿ, ಆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಕಥೆಯನ್ನು ಶ್ರಾವಿತ ಉಪದೇಶವನ್ನು ಮಾಡಿದವರಾಗಿದ್ದೀರಿ. ಆದ್ದರಿಂದ ನಾನು ಈಗಾಗಲೇ ಸಿದ್ಧೋಸ್ಮಿ ಅಂತಾನೆ, ಕೃತಕೃತ್ಯನಾಗಿ ಬಿಟ್ಟಿದ್ದೇನೆ. ಅನುಗೃಹೀತ ಅಸ್ಮಿ, ಅನುಗೃಹೀತನೂ ಕೂಡ ನಾನಾಗಿದ್ದೇನೆ ಎಂಬುದಾಗಿ ತಿಳಿಸಿಕೊಡುತ್ತಾನೆ. ಅವರಿಗೆ ಶುಕಾಚಾರ್ಯರಿಗೆ ಗೌರವಾದರಗಳನ್ನು ಸಲ್ಲಿಸಿ ಅವರು ಭಾಗವತವನ್ನು ಹೇಳಿದ್ದಕ್ಕೆ ಏನು ಸತ್ಕಾರ ಮಾಡಬೇಕೋ ಅದೆಲ್ಲ ಸತ್ಕಾರವನ್ನು ಅವರಿಗೆ ಮಾಡಿ ಕಳಿಸ್ತಾನೆ. ವಾಸ್ತವಿಕವಾಗಿ ಅವನು ದೇಹವನ್ನು ತ್ಯಾಗ ಮಾಡಿ ಆಗಿರುತ್ತದೆ, ಅಂದರೆ ದೇಹಾಭಿಮಾನವನ್ನು ಪೂರ್ತಿ ಬಿಟ್ಟಾಗಿರುತ್ತದೆ. ಆದರೂ ಕೂಡ ಶಾಪದಂತೆ ತಕ್ಷಕ ಅವನನ್ನು ಕಚ್ಚಿ ಸಂಹಾರವನ್ನು ಮಾಡ್ತಾನೆ. ಆದರೆ ತಕ್ಷಕ ಪರೀಕ್ಷಿತನನ್ನು ಕೊಲ್ಲಬೇಕು ಅನ್ನುವ ಇಚ್ಛೆಯಿಂದ ಬರುವಾಗ ಮಾರ್ಗ ಮಧ್ಯದಲ್ಲಿ ಕಶ್ಯಪ ಎಂಬತಕ್ಕಂತಹ ಒಬ್ಬ ವಿಷವೈದ್ಯ ಬರ್ತಾನೆ. ಇಬ್ಬರಿಗೂ ಕೂಡ ಒಂದು ಸ್ಪರ್ಧೆ ನಡೀತದೆ. ಒಂದು ವೃಕ್ಷಕ್ಕೆ ಕಸ್ತಾನೆ, ವೃಕ್ಷ ಒಣಗಿ ಹೋಗ್ತದೆ. ಅನಂತರದಲ್ಲಿ ಮತ್ತೆ ಈ ಬ್ರಾಹ್ಮಣ ಅದನ್ನು ಬದುಕಿಸ್ತಾನೆ. ಹಾಗೆ ನಾನು ಪರೀಕ್ಷಿತನನ್ನು ಬದುಕಿಸ್ತೇನೆ ಎಂಬುದಾಗಿ ಹೇಳಿದಾಗ ಆಗ ತಕ್ಷಕ ಹೇಳ್ತಾನೆ, ಅವನಿಗೆ ಬ್ರಾಹ್ಮಣ ಶಾಪವಾಗಿದೆ, ಅವನನ್ನು ಬದುಕಿಸಲಿಕ್ಕೆ ನಿನ್ನಿಂದ ಸಾಧ್ಯ ಆಗೋದಿಲ್ಲ. ಅವನೇನು ದುಡ್ಡು ಕೊಡ್ತಾನೋ ಆ ದುಡ್ಡನ್ನು ನಾನು ನಿನಗೇ ಕೊಡ್ತೇನೆ ಎಂಬುದಾಗಿ ಹೇಳಿ ಅವನನ್ನು ಕೊಟ್ಟು ಕಳಿಸಿಬಿಡುತ್ತಾನೆ. ಈ ಕಡೆಗೆ ಹಣ್ಣನ್ನು ಸ್ವೀಕಾರ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜರು ಹಣ್ಣನ್ನು ಸ್ವೀಕಾರ ಮಾಡಲಿಕ್ಕೆ ಭಗವಂತನ ಪ್ರಸಾದ ಅಲ್ಲಿಯವರೆಗೂ ಕೂಡ 7 ದಿನಗಳ ಕಾಲ ಅಖಂಡವಾಗಿ ಉಪವಾಸವನ್ನು ಗಂಗಾ ನದಿಯ ತಟದಲ್ಲಿ ಭಾಗವತದ ಶ್ರವಣವನ್ನು ಮಾಡಿದ್ದಾರೆ ಪರೀಕ್ಷಿತ ಮಹಾರಾಜರು. ಇನ್ನು ನಾವು ಈ ದೇಹತ್ಯಾಗವನ್ನು ಮಾಡಬೇಕಾಗಿದೆ, ಇದು ಚರ್ಮದೇಹ, ಇದು ಮುಕ್ತಾಯ ಆಗಬೇಕು ಎನ್ನುವಂತಹ ಕಾರಣದಿಂದಾಗಿ ಅವರಿಗೆ ಗೊತ್ತಿತ್ತು ದೇಹಾಭಿಮಾನ ಪೂರ್ತಿಯಾಗಿ ಹೋಗೇ ಆಗಿತ್ತು ಪರೀಕ್ಷಿತ ಮಹಾರಾಜರಿಗೆ. ಹೀಗಾಗಿ ಅವರು ಆ ದೇಹವನ್ನು ಬಿಟ್ಟಾಗಿತ್ತು. ಸುಮ್ಮನೆ ಆ ಬ್ರಾಹ್ಮಣನ ಶಾಪ ಸತ್ಯವಾಗಬೇಕು ಎನ್ನುವಂತಹ ಕಾರಣದಿಂದಾಗಿ ಆ ಒಂದು ಹಣ್ಣಿನೊಳಗೆ ಕ್ರಿಮಿ ರೂಪದಿಂದ ಬಂದು ತಕ್ಷಕ ಅವನನ್ನು ಕಚ್ಚಿಬಿಡುತ್ತಾನೆ. ಆ ಸಂದರ್ಭದಲ್ಲಿ ಅವರು ದೇಹತ್ಯಾಗವನ್ನು ಮಾಡುತ್ತಾರೆ. ಆ ವಾರ್ತೆಯನ್ನು ಕೇಳಿರ್ತಕ್ಕಂತಹ ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡುತ್ತಾನೆ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಇಲ್ಲ ಜನಮೇಜಯ ರಾಜ, ಇದು ಉಚಿತವಾದದ್ದಲ್ಲ, ನೀನು ಮಾಡುವುದು ಅಧರ್ಮ ಎಂಬುದಾಗಿ ಹೇಳುತ್ತಾರೆ. ಆಸ್ತಿಕ ಬಂದು ಅದನ್ನು ನಿಲ್ಲಿಸ್ತಾನೆ ಎಂಬತಕ್ಕಂತಹ ಕಥೆಯನ್ನು ನಾವು ವಿಸ್ತಾರವಾಗಿ ಕೇಳುತ್ತೇವೆ. ಯಾವಾಗಲೂ ಕೂಡ ಭಗವಂತನ ಇಚ್ಛೆಯಂತೆ ನಡೆಯೋದು. ಒಬ್ಬ ತಪ್ಪು ಮಾಡಿದ ಅಂತನ್ನುವ ಕಾರಣಕ್ಕಾಗಿ ಹಾಗೆ ಯಾವತ್ತೂ ಮಾಡಬಾರದು. ಅವನು ಸಾಯೋದೂ ಇಲ್ಲ. ನೀನು ಹೇಳಿದ ಇವನು ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಬ್ರಾಹ್ಮಣರ ಆದೇಶದಂತೆ ರಾಜ ಹೇಳಿಬಿಟ್ಟ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ ಈ ಮಾತನ್ನು, ಎಲ್ಲವೂ ಕೂಡ ಪರಮಾತ್ಮನ ದಯೆಯಿಂದಲೇ ನೋಡೋದು. ಯಾವ್ಯಾವ ಕರ್ಮಗಳಿಗೆ ಏನೇನು ಫಲ ಕೊಡಬೇಕು ಅನ್ನೋದನ್ನು ಭಗವಂತ ತೀರ್ಮಾನ ಮಾಡ್ತಾನೆ ಹೊರತು ನಾವು ಹೇಳಿದರೆ ಅದು ಕೆಲಸ ಆಗುವುದಿಲ್ಲ. ಆದ್ದರಿಂದಾಗಿ ನೀನು ಯೋಚನೆಯನ್ನು ಮಾಡಬೇಡ, ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡು. ನೀನು ಮಾಡ್ತಾ ಇರತಕ್ಕಂತಹ ಈ ಸರ್ಪಯಾಗ ಏನಿದೆ ಇದನ್ನು ನಿಲ್ಲಿಸಿಬಿಡು. ಯಾಕೆ ಎಂದರು, ಇದು ಭಗವತ್ ಪ್ರೀತಿಕರವಾದದ್ದಲ್ಲ ಎಂಬುದಾಗಿ ತಿಳಿಸಿದಾಗ ಆಗಲಿ ಅಂತ ಜನಮೇಜಯ ರಾಜನು ಕೂಡ ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಇಷ್ಟಾದ ಮೇಲೆ ಭಾಗವತದಲ್ಲಿ ಮುಂದೆ ವೇದವ್ಯಾಸ ದೇವರ ಶಿಷ್ಯರಾಗಿರ್ತಕ್ಕಂತಹ ಪೈಲ, ಸುಮಂತು, ವೈಶಂಪಾಯನ ಇವರೇನಿದ್ದಾರೋ ಇವರೇ ಮೊದಲಾಗಿರ್ತಕ್ಕಂಥವರು
ಹೇಗೆ ವೇದಗಳನ್ನು ಪ್ರಚಾರ ಮಾಡ್ತಾರೆ ಎನ್ನುವುದನ್ನು ಕೂಡ ನಿರೂಪಣೆಯನ್ನು ಮಾಡ್ತಾರೆ. ಮುಂದೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಬ್ರಹ್ಮದೇವರು ಭಗವಂತನ ಧ್ಯಾನದಲ್ಲಿ ಇರುವಾಗ ಅವರ ಹೃದಯಾಕಾಶದಿಂದ ಒಂದು ವಿಲಕ್ಷಣವಾಗಿರ್ತಕ್ಕಂತಹ ನಾದ ಹೊರಗೆ ಬರುತ್ತದೆ. ಅದನ್ನು ಉಪಾಸನೆ ಮಾಡಿ ದ್ರವ್ಯ, ಕ್ರಿಯಾ, ಕಾರಕ ಎಂಬುದಾಗಿ 3 ರೀತಿಯ ಮಲಗಳನ್ನು ತೊಳೆದುಕೊಂಡು ಜನ್ಮ ಮರಣಗಳಿಂದ ಬಿಡುಗಡೆಯನ್ನು ಹೊಂದಿ ಪುನರಾವರ್ತನ ಅಂದರೆ ಮತ್ತೆ 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 ಬರತಕ್ಕಂತಹದ್ದರಿಂದ ರಹಿತವಾಗಿರತಕ್ಕಂತಹ ಮೋಕ್ಷ ಏನಿದೆ ಆ ಮೋಕ್ಷವನ್ನು ಹೊಂತಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಓಂಕಾರದ ಉತ್ಪತ್ತಿ, ವ್ಯಾಹೃತಿ ಮಂತ್ರಗಳ ಉತ್ಪತ್ತಿ ಅವೆಲ್ಲವುಗಳನ್ನು ಕೂಡ ತಿಳಿಸಿಕೊಂಡು ಅದೇ ರೀತಿಯಾಗಿ ಬ್ರಹ್ಮದೇವರು ತಮ್ಮ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಹೇಗೆ ಹೊರಗೆ ಹಾಕ್ತಾರೆ ಎಂಬುದನ್ನು ಕೂಡ ಮುಂದೆ ತಿಳಿಸಿಕೊಡುತ್ತಾರೆ. ತಮ್ಮ ಮಕ್ಕಳಾಗಿರ್ತಕ್ಕಂತಹ ಮರೀಚಿ ಮೊದಲಾದವರಿಗೂ ಕೂಡ ಹೇಗೆ ಉಪದೇಶ ಮಾಡುತ್ತಾರೆ ಎನ್ನುವುದನ್ನು ತಿಳಿಸಿಕೊಟ್ಟು ಮುಂದೆ ಅದೇ ವೈವಸ್ವತ ಮನ್ವಂತರದಲ್ಲಿ ದೇವತೋತ್ತಮನಾಗಿರ್ತಕ್ಕಂತಹ ಜೀವೋತ್ತಮರಾಜ ಚತುರ್ಮುಖ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಸಾಕ್ಷಾತ್ ಭಗವಂತ ವೇದವ್ಯಾಸನಾಗಿ ಪರಾಶರ ಸತ್ಯವತಿಯರಲ್ಲಿ ವೇದವ್ಯಾಸನಾಗಿ ಅವತಾರ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬುದಾಗಿ ಹೇಗೆ ವೇದಗಳನ್ನು ವಿಭಾಗ ಮಾಡುತ್ತಾನೆ, ಅದನ್ನು ವೈಶಂಪಾಯನ, ಸುಮಂತು, ವೈಶಂಪಾಯನಾದಿಗಳೆಲ್ಲ ಹೇಗೆ ವೇದ ಪ್ರವರ್ತಕರಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಎನ್ನುವುದನ್ನು ತಿಳಿಸ್ತಾ ಸಾಂದರ್ಭಿಕವಾಗಿ ಯಾಜ್ಞವಲ್ಕ್ಯರ ವೃತ್ತಾಂತವನ್ನು ಕೂಡ ನಿರೂಪಣೆಯನ್ನು ಮಾಡುತ್ತಾರೆ. ಒಮ್ಮೆ ವೈಶಂಪಾಯನರು ಅವರಿಗೆ ಒಂದು ಆಪತ್ತು ಬಂದಿರುತ್ತದೆ. ಹೀಗಾಗಿ ಆ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳಬೇಕು ಅಂಥೇಳಿ ಅಧ್ವರ್ಯಗಳಿಗೆ ಆದೇಶವನ್ನು ಮಾಡುತ್ತಾರೆ. ಆಗ ಆ ಜ್ಞಾನಿಗಳ ಮಧ್ಯದಲ್ಲಿ ಯಾಜ್ಞವಲ್ಕ್ಯರು, ಇವರು ವೈಶಂಪಾಯನರ ಶಿಷ್ಯರು, ಇವರು ಗುರುಗಳಿಗೆ ಹೀಗೆ ಉತ್ತರವನ್ನು ಹೇಳ್ತಾರೆ. ಇಲ್ಲಿರ್ತಕ್ಕಂಥವರೆಲ್ಲ ಋಷಿಗಳು ಸಾಮಾನ್ಯ ಋಷಿಗಳು, ಇವರು ಮಾಡಿರ್ತಕ್ಕಂತಹ ವ್ರತಗಳಿಗೆ ಯಾವುದೇ ಪ್ರಯೋಜನ ಬರೋದಿಲ್ಲ. ನಾನು ಬಹಳ ಶ್ರೇಷ್ಠನಿದ್ದೇನೆ, ಇವರೆಲ್ಲರಿಗಿಂತಲೂ ಕೂಡ ಕಠಿಣವಾದ ವ್ರತಗಳನ್ನು ನಾನು ಮಾಡ್ತೇನೆ. ಆದ್ದರಿಂದಾಗಿ ನಿಮ್ಮ ಬ್ರಹ್ಮಹತ್ಯೆಯನ್ನು ನಾನು ಪರಿಹಾರ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಬಹಳ ಕೋಪ ಬರುತ್ತದೆ ವೈಶಂಪಾಯನರಿಗೆ. ನಾನೇ ಶ್ರೇಷ್ಠ ಅನ್ನೋದೇ ದೊಡ್ಡ ಮೈಲಿಗೆ, ನಾನೇ ಶ್ರೇಷ್ಠ, ನಾನೇ ಗರಿಷ್ಠ, ನನಗಿಂತಲೂ ಮಿಕ್ಕವರು ಯಾರೂ ಇಲ್ಲ, ಅವರು ಮಾಡಿದ್ದಕ್ಕೆ ಪುಣ್ಯನೇ ಬರೋದಿಲ್ಲ. ಪುಣ್ಯ ಪಾಪಗಳನ್ನು ಕೊಡತಕ್ಕಂಥವನು ಭಗವಂತ, ಆದರೆ ಅವರಿಗೆ ಪುಣ್ಯವೇ ಬರೋದಿಲ್ಲ ಅಂತ ಇವರು ಹೇಳೋದ್ರಿಂದ ಭಗವಂತ ಮಾಡುವ ಕಾರ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳೋ ಅಂತಹ ಪಾಪ ಅದು. ಭಗವಂತ ಮಾಡುವ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿದರೆ ನಾನು ಭಗವಂತ ಒಂದೇ ಎನ್ನುವಂತಹ ಒಂದು ಅದ್ವೈತದ ಛಾಯೆ, ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂತಹ ಛಾಯೆಯಲ್ಲಿ ಕಂಡುಬರುತ್ತದೆ. ಆದ್ದರಿಂದಾಗಿ ಅದು ಮಹಾದೊಡ್ಡ ದೋಷ. ಮಾಡುವವ ಭಗವಂತ, ಆದರೆ ನಾನು ಮಾಡ್ತೇನೆ ಅಂತಂದರೆ ಯಾರ್ಯಾರ ಸಾಧನೆ ಹೇಗಿರ್ತದೆ ಎಂದು ಗೊತ್ತಿರಲ್ಲ. ನನ್ನ ಸಾಧನೆಯೇ ದೊಡ್ಡದು ಅಂತ ತಿಳ್ಕೊಂಡ್ರೆ ಅದುವೇ ದೊಡ್ಡದಾದ ಮೈಲಿಗೆ. ಇದನ್ನು ತಿಳಿದಿರ್ತಕ್ಕಂತಹ ವೈಶಂಪಾಯನರಿಗೆ ಬಹಳ ಸಿಟ್ಟು ಬರುತ್ತದೆ. ನೀನು ಶ್ರೇಷ್ಠ ಜ್ಞಾನಿಗಳನ್ನು ಅವಹೇಳನ ಮಾಡ್ತಾ ಇದ್ದೀಯಾ, ಆದ್ದರಿಂದಾಗಿ ಬ್ರಾಹ್ಮಣ ದ್ರೋಹವನ್ನು ನೀನು ಮಾಡಿದ್ದರಿಂದಾಗಿ ಇನ್ನು ಮುಂದೆ ನಾನು ನಿನಗೆ ಪಾಠ ಹೇಳೋದಿಲ್ಲ, ನೀನು ನಮ್ಮ ಗುರುಕುಲವನ್ನು ಬಿಟ್ಟು ಹೋಗಬಹುದು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಆದರೆ ಹೋಗಬೇಕಾದರೆ ನನ್ನಿಂದ ಕಲಿತ ವೇದ ಶಾಖೆಗಳೇನಿವೆ ಅವುಗಳನ್ನು ಇಲ್ಲೇ ಬಿಟ್ಟು ಹೋಗಬೇಕು ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಯಾಜ್ಞವಲ್ಕ್ಯರು ತಾವು ಕಲಿತಿರ್ತಕ್ಕಂತಹ ಕೃಷ್ಣ ಯಜುರ್ವೇದ ಏನಿದೆ ಅದನ್ನು ಅಲ್ಲೇ ವಮನ ಮಾಡಿ ಹೋಗ್ತಾರೆ ಎಂಬುದಾಗಿ ಆ ಪ್ರಸಂಗವನ್ನು ತಿಳಿಸಿಕೊಡ್ತಾ ನಮಗೆ ಹೇಳ್ತಾರೆ. ನಾನು ಎನ್ನುವಂತಹ ಭಾವನೆಯಿಂದ ಯಾವುದನ್ನೂ ಮಾಡಬಾರದು. ನಾನು ಎನ್ನುವಂತಹ ಭಾವನೆಯಿಂದ ಮಾಡಿದರೆ ಅದೇ ದೊಡ್ಡ ಮೈಲಿಗೆ, ಅದಕ್ಕೆ ಪರಿಹಾರ ಅನ್ನೋದು ಇರುವುದಿಲ್ಲ, ಶುದ್ಧೀಕರಣ ಅನ್ನೋದು ಇರುವುದಿಲ್ಲ. ಹಾಗಾದರೆ ಭಗವಂತನೇ ಎಲ್ಲವನ್ನೂ ಕೂಡ ನಮ್ಮ ಕರ್ಮಾನುಸಾರವಾಗಿ ಮಾಡಿಸ್ತಾನೆ ಎಂಬಂತಹ ಭಾವನೆಯನ್ನು ನಾವು ತಿಳಿದವರಾಗಿರಬೇಕು ಎನ್ನುವಂತಹ ತತ್ವವನ್ನು ಈ ಯಾಜ್ಞವಲ್ಕ್ಯರ ದೃಷ್ಟಾಂತದಿಂದ ತಿಳಿಸಿಕೊಡುತ್ತಾರೆ. ಅನಂತರದಲ್ಲಿ ಪ್ರಾಸಂಗಿಕವಾಗಿ ಪುರಾಣಗಳ ಲಕ್ಷಣವನ್ನು ತಿಳಿಸಿಕೊಡುತ್ತಾರೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ವಂಶ ಇವೇ ನಿರೋಧ, ಮುಕ್ತಿ, ಆಶ್ರಯ ಅಂತ. ಅದರಲ್ಲಿ ಪ್ರಧಾನವಾದದ್ದು ಆಶ್ರಯ. ಈ ಆಶ್ರಯಕ್ಕೆ ಸಂಬಂಧಪಟ್ಟ ಮಿಕ್ಕ 9ಗಳು ಹೇಗಿವೆ ಅನ್ನೋದನ್ನು ಏನು 2ನೇ ಸ್ಕಂದದಲ್ಲಿ ನಮ್ಮ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೋ ಆ ಕ್ರಮದಲ್ಲಿ ನಾವು ಈಗ ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಅದನ್ನೆಲ್ಲ ತಿಳಿಸಿಕೊಡ್ತಾರೆ. 18 ಪುರಾಣಗಳನ್ನು ಕೂಡ ಕ್ರಮವಾಗಿ ಕೊನೆಯ ಭಾಗದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಬ್ರಾಹ್ಮಂ, ಪಾದ್ಮಂ, ವೈಷ್ಣವಂಚ, ಶೈವಂ, ಲಿಂಗಂಚ, ಗಾರುಡಂ, ನಾರದೀಯಂ, ಭಾಗವತಂ, ಆಗ್ನೇಯಂ, ಸ್ಕಾಂದ ಸಂಹಿತಂ, ಭವಿಷ್ಯಂ, ಬ್ರಹ್ಮವೈವರ್ತಂ, ಮಾರ್ಕಾಂಡೇಯಂ, ಸವಾಮನಂ, ವಾರಾಹಂ, ಮಾತ್ಸ್ಯಂ, ಕೌರ್ಮ್ಯಂ ಚ ಬ್ರಹ್ಮಾಂಡಾಖ್ಯಮಿತಿ 3 ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣುಪುರಾಣ, ಶೈವಪುರಾಣ, ಲಿಂಗಪುರಾಣ, ಗರುಡ ಪುರಾಣ, ನಾರದೀಯ ಪುರಾಣ, ಭಾಗವತ ಪುರಾಣ, ಅಗ್ನಿಪುರಾಣ, ಸ್ಕಂದ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಾಂಡೇಯ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಎಂಬುದಾಗಿ, ಬ್ರಹ್ಮಾಂಡ ಪುರಾಣ ಎಂಬುದಾಗಿ ಹೀಗೆ ಒಟ್ಟು
18 ಪುರಾಣಗಳಿವೆ. ವರಾಹ ಪುರಾಣವು 24,000 ಶ್ಲೋಕಗಳಿಂದ ಯುಕ್ತವಾಗಿದ್ದರೆ ಗರುಡ ಪುರಾಣ 19,000 ಶ್ಲೋಕಗಳಿಂದ ಯುಕ್ತವಾಗಿದೆ. ಬ್ರಹ್ಮಾಂಡ ಪುರಾಣ 12,000 ಶ್ಲೋಕಗಳನ್ನು ಹೊಂದಿದೆ. ಬ್ರಹ್ಮಪುರಾಣ 10,000 ಶ್ಲೋಕಗಳನ್ನು, ಕೂರ್ಮ ಪುರಾಣ 17,000 ಶ್ಲೋಕಗಳನ್ನು, ಶೈವ ಪುರಾಣ 24,000 ಶ್ಲೋಕಗಳನ್ನು, ಪದ್ಮಪುರಾಣ 55,000 ಶ್ಲೋಕಗಳನ್ನು ಹೊಂದಿದೆ. ಭಾಗವತ ಪುರಾಣದಲ್ಲಿ 18,000 ಶ್ಲೋಕಗಳಿವೆ. ಬ್ರಹ್ಮವೈವರ್ತ ಪುರಾಣದಲ್ಲಿ 17,000 ಶ್ಲೋಕಗಳಿದ್ದರೆ ಭವಿಷ್ಯ ಪುರಾಣದಲ್ಲಿ 14,500 ಶ್ಲೋಕಗಳಿವೆ. ಬಹಳ ಹೆಚ್ಚು ಹೊಂದಿರತಕ್ಕಂತಹ ಶ್ಲೋಕಗಳನ್ನು ಹೊಂದಿರತಕ್ಕಂತಹ ಪುರಾಣ ಅಂದರೆ ಸ್ಕಂದ ಪುರಾಣ 80,100 ಶ್ಲೋಕಗಳನ್ನು ಹೊಂದಿದೆ. ಮತ್ಸ್ಯ ಪುರಾಣದಲ್ಲಿ 14,000 ಶ್ಲೋಕಗಳಿವೆ. ವಿಷ್ಣು ಪುರಾಣದಲ್ಲಿ 23,000 ಶ್ಲೋಕಗಳಿದ್ದರೆ ಇನ್ನು ನಾರದ ಪುರಾಣದಲ್ಲಿ 25,000 ಶ್ಲೋಕಗಳಿವೆ. ಮಾರ್ಕಾಂಡೇಯ ಪುರಾಣದಲ್ಲಿ 9,000 ಶ್ಲೋಕಗಳಿದ್ದರೆ ವಾಮನ ಪುರಾಣದಲ್ಲಿ 10,000 ಶ್ಲೋಕಗಳಿವೆ. ಲಿಂಗ ಪುರಾಣದಲ್ಲಿ 11,000 ಶ್ಲೋಕಗಳು, ಅಗ್ನಿ ಪುರಾಣದಲ್ಲಿ 15,400 ಶ್ಲೋಕಗಳಿವೆ ಎಂಬುದಾಗಿ ಆ ವಿಷಯವನ್ನು ಕೂಡ ತಿಳಿಸಿಕೊಟ್ಟು ಮುಂದೆ 7ನೆಯ 8ನೆಯ ಮತ್ತು 9ನೆಯ ಅಧ್ಯಾಯಗಳಲ್ಲಿ ಮಾರ್ಕಾಂಡೇಯರ ಚರಿತ್ರೆಯನ್ನು ನಿರೂಪಣೆಯನ್ನು ಮಾಡಿಕೊಡುತ್ತಾರೆ. ಮುರುಕೊಂಡು ಋಷಿಗಳ ಮಕ್ಕಳು ಮಾರ್ಕಾಂಡೇಯರು. ಆ ಮಾರ್ಕಾಂಡೇಯರಿಗೆ ಆಯುಷ್ಯ ಬಹಳ ಕಡಿಮೆ ಇರುತ್ತದೆ. ಹೀಗಾಗಿ ಏನಾಗಿರುತ್ತದೆ ಅಂದರೆ ಅವರ ಹಿರಿಯರು ಮುರುಕೊಂಡು ಋಷಿಗಳು ಉಪನಯನವನ್ನು ಮಾಡಿ ಮಗನಿಗೆ ಹೇಳುತ್ತಾರೆ, ಯಾರು ಬ್ರಾಹ್ಮಣರು ಬರ್ತಾರೋ ಬ್ರಾಹ್ಮಣರಿಗೆ ನೀನು ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡು ಸಾಕು ಎಂಬುದಾಗಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಆಗಲಿ ಇಂಥವರು ಬಂದ ಬ್ರಾಹ್ಮಣರಿಗೆ ಶ್ರೇಷ್ಠ ಬ್ರಾಹ್ಮಣರು ಬಂದಾಗ, ಜ್ಞಾನಿಗಳು ಬಂದಾಗ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ನಮಸ್ಕಾರ ಮಾಡಿದಾಗ ಆಶೀರ್ವಾದವನ್ನು ಮಾಡಲೇಬೇಕು. ಆಗ ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಮಾಡುತ್ತಾರೆ. ನೋಡಿದರೆ ಮುಂದೆ ತಲೆ ಎತ್ತಿ ನೋಡಿದಾಗ ಇವರಿಗೆ ಆಯುಷ್ಯ ಕಡಿಮೆ ಇರುತ್ತದೆ ಎಂಬುದಾಗಿ ತಿಳಿತದೆ ಜ್ಞಾನಿಗಳಿಗೆ. ಅವರು ಚತುರ್ಮುಖ ಬ್ರಹ್ಮದೇವರ ಕಡೆಗೆ ಹೋಗಿ ಇವರಿಗೆ ಕಲ್ಪಾಯುಷ್ಯ ಬರುವಂತೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವರು ಕಲ್ಪಾಯುಷ್ಯವನ್ನು ಪಡಿತಾರೆ. ಯಾಕಂದರೆ ಬ್ರಾಹ್ಮಣರ ಅನುಗ್ರಹ ಇದು ಯಾವತ್ತೂ ಕೂಡ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬ್ರಾಹ್ಮಣರ ಆಶೀರ್ವಾದ ಸತ್ಯ ಆಗಬೇಕು ಅಂತನ್ನುವ ಕಾರಣದಿಂದಾಗಿ ದೀರ್ಘಾಯುಷ್ಯವನ್ನು ಮಾರ್ಕಾಂಡೇಯರು ಅಂತಾರೆ. ಮುಂದೆ ಧ್ಯಾನಮಗ್ನರಾಗಿ ಕೂಡ್ತಾರೆ. ರುದ್ರದೇವರ ಪ್ರತ್ಯಕ್ಷರಾಗ್ತಾರೆ. ರುದ್ರದೇವರು ಪ್ರತ್ಯಕ್ಷರಾದಾಗ ಪಾರ್ವತಿ ಹೇಳ್ತಾಳೆ, ಇವರಿಗೆ ಅನುಗ್ರಹವನ್ನು ಮಾಡಿ ಹೋಗಬೇಕಾದದ್ದು ನಮ್ಮ ಧರ್ಮ. ಆದ್ದರಿಂದಾಗಿ ನಾವು ಇವರಿಗೆ ಅನುಗ್ರಹವನ್ನು ಮಾಡಿ ಫಲವನ್ನು ಕೊಟ್ಟು ಹೋಗೋಣ ಎಂಬುದಾಗಿ ಹೇಳ್ತಾರೆ. ಅಥೋಮಾ ತಂ ಋಷಿಂ ವೀಕ್ಷ ಗಿರೀಶಂ ಸಮಭಾಷಿತ ಪಶ್ಯೇಮಂ ಭಗವನ್ ವಿಪ್ರಂ. ನೋಡ್ರಿ, ಇವರಿಗೆ ನಾವು ಆಶೀರ್ವಾದವನ್ನು ಮಾಡಬೇಕು. ಹೇಗೆ ಇವರು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಭೃತಾತ್ಮೇಂದ್ರಿಯಾಶಯಂ ಅಂತಾರೆ. ಪೂರ್ಣವಾಗಿರ್ತಕ್ಕಂತಹ ಮನಸ್ಸನ್ನು ಅವರು ಗೆದ್ದಿದ್ದಾರೆ, ಎಲ್ಲ ಇಂದ್ರಿಯಗಳನ್ನು ಗೆದ್ದಿದ್ದಾರೆ. ಇಂತಹ ಬ್ರಾಹ್ಮಣರನ್ನು ನೋಡಬೇಕು, ನೋಡಿದ ಮೇಲೆ ಇವರಿಗೆ ಅನುಗ್ರಹವನ್ನು ಮಾಡಬೇಕು. ನಾವು ನಮ್ಮ ಕರ್ತವ್ಯ ಅದನ್ನು ಮಾಡೋಣ ಎಂಬುದಾಗಿ ಪಾರ್ವತಿ ಹೇಳಿದಾಗ ರುದ್ರದೇವರು ಹೇಳ್ತಾರೆ, ಸಾಧ್ಯನೇ ಇಲ್ಲ ಅಂತಾರೆ. ಅವರು ಈ ನಿಜವಾದ ಇಂದ್ರಿಯ ಸಂಯಮವನ್ನು ಹೊಂದಿರತಕ್ಕಂಥವರು ಯಾವುದನ್ನು ಇಚ್ಛೆ ಪಡುವುದೇ ಇಲ್ಲ. ನೈವೇಚ್ಛತ್ಯಾ ಶಿಶಕ್ವಾಪಿ ಬ್ರಹ್ಮರ್ಷಿರ್ ಮೋಕ್ಷಮಪ್ಯುತ ಎಂಬುದಾಗಿ ರುದ್ರದೇವರು ಹೇಳ್ತಾರೆ. ಅವರಿಗೆ ಏನು ಬೇಕು ಅಂದರೆ ಭಕ್ತಿಂ ಪರಾಂ ಭಗವತಿ ಲಬ್ಧವಾನ್ ಪುರುಷೇ ಅವ್ಯಯೇ. ಅವರು ಶ್ರೇಷ್ಠವಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಭಕ್ತಿಯೊಂದನ್ನು ಮಾತ್ರ ಅವರು ಪಡೆದಿರ್ತಾರೆ ವಿನಃ ಯಾವುದೇ ಲೌಕಿಕವಾದ ಅಪೇಕ್ಷೆಗಳನ್ನು ಅವರು ಇಚ್ಛೆ ಪಡೋದಿಲ್ಲ. ಆದರೂ ಕೂಡ ನೀನು ಹೇಳಿದಂತೆ ನಾನು ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಅವರಿಗೆ ಏನು ಬರಬೇಕು ಅಂತ ಕೇಳಿದಾಗ ಆಗ ಮಾರ್ಕಾಂಡೇಯರು ಹೇಳ್ತಾರೆ, ಏನೂ ಬೇಡ ಸ್ವಾಮಿ, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಕೇಳಿದಂತೆ ನಮಗೆ ಪರಮಾತ್ಮನಲ್ಲಿ ಯಾವುದೇ ವಿಘ್ನಗಳು ಬರಲಾರದಂತೆ ನಮಗೆ ಭಗವಂತನಲ್ಲಿ ಭಕ್ತಿಯನ್ನು ಕೊಡಿ. ಆ ಭಕ್ತಿ ಹೇಗಿರಬೇಕು ಅಂದರೆ ತೈಲಧಾರೆಯಂತೆ ಇರಬೇಕು. ತೈಲಧಾರೆಯಂತೆ ಅಂತಂದರೆ ಒಂದೇ ಸಮನೆ ಯಾವುದೇ ವಿಚ್ಛಿನ್ನವಾಗದಂತೆ, ಛಿದ್ರವಾಗದಂತೆ ಒಂದೇ ಸಮನೆ ಧಾರಾಕಾರ ಅದು ಇರಬೇಕು. ಹಾಗೆ ನಮಗೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಕೇಳಿದಾಗ ಆಗಲಿ ಅಂತ ರುದ್ರದೇವರು ಅನುಗ್ರಹವನ್ನು ಮಾಡ್ತಾರೆ. ಪರಮಾತ್ಮ ಪ್ರತ್ಯಕ್ಷನಾಗಿ ಇವರ ತಪಸ್ಸಿಗೆ ಪರಮಾತ್ಮ ಪ್ರತ್ಯಕ್ಷನಾಗಿ ಏನು ಬರಬೇಕಪ್ಪ ಕೇಳು ಎಂಬುದಾಗಿ ಕೇಳಿದಾಗ ನಮಗೆ ನೀವು ಪ್ರಳಯವನ್ನು ತೋರಿಸಬೇಕು ಅಂತಾರೆ. ಭಗವಂತ ನಕ್ಕು ಬಿಡುತ್ತಾನೆ. ಏನು ಪ್ರಳಯವನ್ನು ತೋರಿಸೋದು, ಅದು ಹೇಗೆ ಸಾಧ್ಯ ಎಂಬುದಾಗಿ. ಇಲ್ಲ, ಆ ಪ್ರಳಯವನ್ನು ನೋಡಬೇಕು ಅಂತ ಇಚ್ಛೆಪಟ್ಟಿದ್ದೇನೆ ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಭಗವಂತ ಅವರಿಗೆ ಪ್ರಳಯವನ್ನು ತೋರಿಸ್ತಾನೆ. ಆ ಪುಷ್ಪಭದ್ರಾ ನದಿ ತೀರದಲ್ಲಿ ಇವರು ಧ್ಯಾನಮಗ್ನರಾಗಿ ಕುಳಿತಿರುವಾಗ ಆಗ ಒಮ್ಮಿಂದೊಮ್ಮೆಲೆ ಎಲ್ಲ ಮಳೆ ಬಂದಂತೆ ಆಗ್ತದೆ. ಮಳೆ ಬಂದು ಎಲ್ಲ ಸಣ್ಣ ಪುಟ್ಟ
ಜಲಾಶಯಗಳೇನಿವೆ ಆ ಜಲಾಶಯಗಳು ತುಂಬಿಕೊಳ್ತವೆ. ಜಲಾಶಯಗಳು ತುಂಬಿಕೊಂಡಂತೆ ನದಿಗಳು ಸಮುದ್ರಗಳು ಎಲ್ಲ ಒಂದಾಗ್ತವೆ. ಬಿರುಗಾಳಿ ಪ್ರಳಯ ಕಾಲದಲ್ಲಿ ಹೇಗೆ ಬಿರುಗಾಳಿ ಬರಬೇಕೋ ಹಾಗೆ ಬಿರುಗಾಳಿ ಬರುತ್ತದೆ. ಇವರು ಪುಷ್ಪಭದ್ರಾ ನದಿಯಲ್ಲಿ ಧ್ಯಾನಮಗ್ನರಾಗಿ ಕೂತ್ಕೊಂಡಿರ್ತಾರೆ. ಇವರನ್ನು ತಿಳಿಸ್ಕೊಂಡು ಹೋಗ್ತದೆ. ಅಲ್ಲಿರ್ತಕ್ಕಂತಹ ಒಂದು ಮಗು ಇವರನ್ನು ನೋಡ್ತದೆ. ಆಲದೆಲೆ ಮೇಲೆ ಇರತಕ್ಕಂತಹ ಮಗು ಇವರನ್ನು ಕರೀತದೆ. ಕರೆದಾಗ ಅಂದರೆ ಒಳಗೆ ಉಸಿರು ತಗೋತದೆ. ಉಸಿರಿನೊಳಗೆ ಮೂಗಿನ ಹೊರಳಿನೊಳಗೆ ಇವರು ಒಳಗೆ ಹೋಗ್ತಾರೆ, ನೋಡ್ತಾರೆ. ಅಲ್ಲೆಲ್ಲ ಇಡೀ ಬ್ರಹ್ಮಾಂಡವನ್ನು ಕಾಣ್ತಾರೆ. ಅನಂತರದಲ್ಲಿ ಪುಷ್ಪಭದ್ರಾ ನದಿ ನೋಡ್ತಾರೆ. ಅಲ್ಲಿ ತಾವು ತಪಸ್ಸು ಮಾಡ್ತಾ ಇರೋದನ್ನೂ ಕೂಡ ಮಾರ್ಕಾಂಡೇಯರು ಗಮನಿಸ್ತಾರೆ. ಅನಂತರದಲ್ಲಿ ಆ ಕೂಸು ಹೊರಗಡೆಗೆ ಉಸಿರನ್ನು ಬಿಟ್ಟಾಗ ಆ ಉಸಿರಿನಿಂದ ಹೊರಗೆ ಬರ್ತಾರೆ. ಯಾವುದು ಏನೂ ಇರುವುದಿಲ್ಲ. ಇಂತಹ ಒಂದು ಸುಂದರವಾದ ಪ್ರಸಂಗವನ್ನು ಕೂಡ ಭಾಗವತದಲ್ಲಿ ಎಲ್ಲವನ್ನೂ ನಿರೂಪಣೆ ಮಾಡಿದ್ದಾರೆ. ಈ ಪರಮಾತ್ಮ ಪ್ರಳಯವನ್ನು ಹೇಗೆ ಮಾಡ್ತಾನೆ ಎಂಬತಕ್ಕಂಥದ್ದೇನಿದೆ ಅದೆಲ್ಲವನ್ನೂ ಕೂಡ ಈ ಅಧ್ಯಾಯದಲ್ಲಿ ನಿರೂಪಣೆಯನ್ನು ಮಾಡಿ, ಇಂತಹ ಮಾರ್ಕಾಂಡೇಯರ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರು ದೀರ್ಘಾಯುಷಿಗಳಾಗ್ತಾರೆ. ಏನಾದರೂ ಅಲ್ಪಾಯುಷ್ಯ ಇದ್ದೋ ಅಥವಾ ಅಪಮೃತ್ಯೋ ಮೊದಲಾದವುಗಳ ಭಯ ಇದ್ದರೆ ಆ ಭಯವೆಲ್ಲವೂ ಕೂಡ ಪರಿಹಾರವಾಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿ, ಮುಂದೆ ಭಾಗವತದಲ್ಲಿ ಉಕ್ತವಾಗಿರತಕ್ಕಂತಹ 12 ಸ್ಕಂದಗಳಲ್ಲಿ ಹೇಳಲಾಗಿರತಕ್ಕಂತಹ ಕಥೆಗಳನ್ನೂ ಕೂಡ ನಿರೂಪಣೆಯನ್ನು ಮಾಡುತ್ತಾರೆ. 1ನೇ ಸ್ಕಂದದ ಒಂದೇ ಒಂದು ಶ್ಲೋಕ, ಒಂದೊಂದು ಸ್ಕಂದಗಳ ವಿವರಣೆ. ಹಾಗೆ ಅದೆಲ್ಲ ಒಂದೇ ಶ್ಲೋಕದಿಂದ ಹೇಳಿದ್ದಾರೆ ಅಂತಲ್ಲ, ಕೆಲವು ಸ್ಕಂದಗಳ ವಿವರಣೆಯನ್ನು 16 ಶ್ಲೋಕಗಳಿಂದಲೂ ಕೂಡ ಹೇಳಿದ್ದಾರೆ. ಆ ಸ್ಕಂದಗಳಲ್ಲಿ ಹೇಗೆ ಯಾವುದನ್ನು ಪ್ರಧಾನವಾಗಿ ಹೇಳಬೇಕು ಅನ್ನೋದನ್ನು ಕೂಡ ನಮಗೆ ಸಂಗ್ರಹದಲ್ಲಿ ತಿಳಿಸಿಕೊಡುತ್ತಾರೆ. ಹೀಗೆ 12 ಸ್ಕಂದಗಳ ವಿವರಣೆಯನ್ನು ಮಾಡಿ ಕೊನೆಯ ಭಾಗವತದ ಕೊನೆಯ ಭಾಗಕ್ಕೆ ಬಂದಾಗ ಈ ರೀತಿಯಾಗಿ ಹೇಳುತ್ತಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಎಂಬುದಾಗಿ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ನಿರೂಪಣೆಯನ್ನು ಮಾಡ್ತಾರೆ. ಆ ಪುರಾಣಗಳಲ್ಲಿ ಬಂದಿರತಕ್ಕಂಥ ಶ್ಲೋಕಗಳ ಸಂಖ್ಯೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ನಾವು ಹಿಂದೆ ನೋಡಿಬಿಟ್ಟಿದ್ದೇವೆ. ಕೊನೆಗೆ ಹೇಳ್ತಾರೆ, ಈ ಭಾಗವತ ಅಂದರೆ ಸಾಮಾನ್ಯವಾಗಿರ್ತಕ್ಕಂತಹ ಭಾಗವತ ಅಲ್ಲಪ್ಪ. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತ ಮಿಷ್ಯತೆ ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರ ಸ್ಯಾತ್ ರತಿಃ ಕ್ವಚಿತ್. ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭು ಪುರಾಣಾನಾಂ ಇದಂ ತಥಾ ಕ್ಷೇತ್ರಾಣಾಂ ಚೈವ ಸರ್ವೇಷಾಂ ಯಥಾ ಕಾಶೀ ಹ್ಯನುತ್ತಮ ತಥಾ ಪುರಾಣ ವ್ರಾತಾನಾಂ ಶ್ರೀಮದ್ಭಾಗವತಂ ದ್ವಿಜಾಹ ಎಂಬುದಾಗಿ ಈ ಶ್ರೀಮದ್ಭಾಗವತದ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಎಲ್ಲ ವೇದಾಂತಗಳ ಸಾರವೇ ಶ್ರೀಮದ್ಭಾಗವತವಾಗಿದೆ. ಯಾರು ಈ ಭಾಗವತ ಕಥಾಸಾರದ ಅಮೃತದಿಂದ ತೃಪ್ತರಾಗ್ತಾರೋ ಅಂಥವರಿಗೆ ಬೇರೆ ಅಮೃತದ ಬಗ್ಗೆ ರುಚಿನೇ ಹತ್ತುವುದಿಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹಾಗೆ ನದಿಗಳಲ್ಲಿ ಗಂಗಾ ನದಿ ಅತ್ಯಂತ ಶ್ರೇಷ್ಠವಾಗಿದೆಯೋ, ದೇವತೆಗಳಲ್ಲಿ ಹೇಗೆ ಶ್ರೀಹರಿ ಸರ್ವೋತ್ತಮನಾಗಿದ್ದಾನೋ, ವೈಷ್ಣವರಲ್ಲಿ ರುದ್ರದೇವರು ಹೇಗೆ ವಾಯುದೇವರ ನಂತರ ಉತ್ತಮರಾಗಿದ್ದಾರೋ, ಹಾಗೆ ಈ ಪುರಾಣಗಳಲ್ಲಿಯೂ ಕೂಡ ಶ್ರೀಮದ್ಭಾಗವತ ಅತ್ಯಂತ ಉತ್ತಮವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸರ್ವಶ್ರೇಷ್ಠ ಕ್ಷೇತ್ರ ಅನಿಸ್ಕೊಂಡಿದ್ದು ಕಾಶಿ ಕ್ಷೇತ್ರ. ಆ ಕಾಶಿ ಕ್ಷೇತ್ರಕ್ಕೆ ಸಮನಾದ ಮತ್ತೊಂದು ಕ್ಷೇತ್ರ ಇಲ್ಲವೇ ಇಲ್ಲ. ಹೇಗೋ ಹಾಗೆ ಈ ಪುರಾಣಗಳ ಸಮೂಹಗಳಲ್ಲಿ ಶ್ರೀಮದ್ಭಾಗವತಕ್ಕಿಂತಲೂ ಕೂಡ ಮಿಗಿಲಾದ ಮತ್ತೊಂದು ಪುರಾಣವಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ವಿಪಟನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೆ ಯೈದಂ ಕೃಪಯಾ ತಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೆ ಸಂಸಾರ ಸರ್ಪದಂಷ್ಟ್ರಂ ಯೋ ವಿಷ್ಣುರಾತಮಮೋ ಮುಚತ್ ಭವೆ ಭವೆ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಂ ಮೇ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶಾಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ ಎಂಬುದಾಗಿ ಶ್ರೀಮದ್ಭಾಗವತದಲ್ಲಿ ಪರಮಾತ್ಮನಿಗೆ ಕೊನೆಯದಾಗಿ ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಆಚಾರ್ಯರು. ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ ನಾರಾಯಣಾಯ ಹರಯೇ ನಮ ಪ್ರೇಷ್ಠತಮಾಯ ಮೇ ಎಂಬುದಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಶ್ರೀಮದ್ಭಾಗವತಕ್ಕೆ ತಾತ್ಪರ್ಯ ಎಂಬತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ್ದನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಇಂತಹ ಶ್ರೀಮದ್ಭಾಗವತದ ಒಂದು
ಶ್ರೀ ಭಾಗವತೋತ್ಸವ ಎಂಬ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಸುಮಾರು 11 ದಿನಗಳಿಂದ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಮಾಡಿದ್ದೇವೆ. ಎಷ್ಟು ಮಾಡಿದರೂ ಕೂಡ 11 ದಿನಗಳ ಕಾಲ ಮಾಡಿದರೂ ಕೂಡ ಅದು ಭಾಳ ವಿಸ್ತಾರವಾಗಿ ಆಗಿಲ್ಲ. ಪ್ರತಿ ಶ್ಲೋಕಗಳ ಅರ್ಥವೂ ಕೂಡ ಭಗವರ್ತಗರ್ಭಿತವಾಗಿವೆ. ಭಾಗವತ ಅಷ್ಟು ಸುಲಭವಾಗಿ ತಿಳಿಯುವಂಥದ್ದೂ ಅಲ್ಲ, ಭಾಗವತ ಅರ್ಥ ಆಗುವಂತಹ ಗ್ರಂಥವೂ ಅಲ್ಲ. ಸಮಾಧಿ ಭಾಷೆಯಲ್ಲಿದ್ದರೂ ಕೂಡ ಅಲ್ಲಲ್ಲಿ ದರ್ಶನ ಭಾಷೆ, ಗುಖ್ಯ ಭಾಷೆಗಳೆವು ಕೂಡ ಬಹಳ ತೋರ್ತಾವೆ. ಕೆಲವು ಪ್ರಸಂಗಗಳು ಬೇರೆ ಪುರಾಣಗಳಿಂದ ವಿರುದ್ಧವಾಗಿ ಕಾಣಿಸ್ತದೆ. ಬೇರೆ ಬೇರೆ ಸಂದರ್ಭಗಳು ಅಂತ ಅನ್ನಿಸ್ತದೆ. ಬೇರೆ ಬೇರೆ ವ್ಯಕ್ತಿಗಳು ಬರೋದನ್ನು ನಾವು ಗಮನಿಸ್ತೇವೆ. ಅದನ್ನೆಲ್ಲವೂ ಕೂಡ ನಮಗೆ ಆಚಾರ್ಯರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಆ ವಿವರಣೆಯನ್ನು ನಮಗೆ ಮಾಡಿ ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರಾಗಲಿ, ಅದೇ ರೀತಿಯಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಾಗಲಿ, ಮಹನೀಯರಾದ ಯಾದವಾರ್ಯರಾಗಲಿ, ಯಾದವಾರ್ಯರ ಮಹಿಮೆಯನ್ನು ಎಷ್ಟು ಬಾರಿ ನಾವು ಕೊಂಡಾಡಿದರೂ ಕೂಡ ಕಡಿಮೆಯೇ. ಸಮಗ್ರ ಭಾಗವತದ ಸಿದ್ಧಿ ಪಡೆದಿದ್ದರು ಯಾದವಾರ್ಯರು ಅಂತ. ಅವರ ಈ ದೇಹ ತ್ಯಾಗ ಮಾಡಿದ ಮೇಲೆ ಅವರ ಅಸ್ಥಿ ವಿಸರ್ಜನಾ ಸಂದರ್ಭದಲ್ಲಿ ಅಸ್ಥಿಯನ್ನು ಆರಿಸುವಾಗ ಅವರ ಅಸ್ಥಿಗಳು ಶಂಖಚಕ್ರಗಳಾಗಿದ್ದವು ಎಂಬುದಾಗಿ ಹಿರಿಯರಿಂದ ನಾವು ಕೇಳಿದ್ದೇವೆ. ಅಷ್ಟು ಭಾಗವತದ ಸಿದ್ಧಿಯನ್ನು ಪಡೆದ ಮಹಾನುಭಾವರು ಯಾದವಾರ್ಯರು. ಅವರ ಉಪಕಾರ ನಮ್ಮ ಭಾಗವತ ವಾಂಗ್ಮಯಕ್ಕೆ ಅಷ್ಟೇ ಅಲ್ಲ, ಸಮಗ್ರ ವಾಂಗ್ಮಯಕ್ಕೆ ಅವರ ಉಪಕಾರ ಬಹಳ ಇದೆ. ಅವರ ಉಪಕಾರದ ಸ್ಮರಣೆಯನ್ನು ಮಾಡೋದು, ಅವರು ಹೇಳಿದ ಕ್ರಮದಲ್ಲಿ ವಿಸ್ತಾರವಾಗಿ ಭಾಗವತವನ್ನು ನೋಡ್ತಾ ಹೋದರೆ ಇವರೆಲ್ಲ ಜ್ಞಾನಿಗಳು ಏನು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ ನಮಗೆ ಉಪಕಾರವನ್ನು ಮಾಡಿದ್ದಾರೋ ಇದನ್ನೆಲ್ಲ ತಿಳಿಯುವುದರಲ್ಲಿ ನಮ್ಮ ಒಂದು ಜನ್ಮ ಅಲ್ಲ, 100 ಜನ್ಮಗಳು ಕಳೆದರೂ ಕೂಡ ಇಂತಹ ಭಾಗವತ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಏನೋ ಕಿಂಚಿತ್ತಾಗಿ ಈ 10-11 ದಿನಗಳ ಕಾಲ ಶ್ರೀಮದ್ ಭಾಗವತ ಉತ್ಸವವನ್ನು ಮಾಡ್ತಾ ಭಾಗವತದ ಕಥಾಶ್ರವಣವನ್ನು ಮಾಡಿದ್ದೇವೆ ಅಂದರೆ ಇವರೆಲ್ಲರ ಅನುಗ್ರಹ, ವಿಶೇಷವಾಗಿ ನಮ್ಮ ಕುಲಗುರುಗಳಾದ ಶ್ರೀಮತ್ ಸತ್ಯಾತ್ಮತೀರ್ಥ ಗುರು ಸಾರ್ವಭೌಮರ ಪರಮಾನುಗ್ರಹ. ಅದು ಬಿಟ್ಟರೆ ಎರಡನೇ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಮಹಾನುಭಾವರು ಷಷ್ಠಿ ತಿಥಿಯೆಂದು ಬಂದಾಗ ಹೇಗೆ ನಡೆದಿದೆ, ಹೀಗೆ ಭಾಗವತೋತ್ಸವ ಮಾಡಬೇಕು, ಏಕಾದಶಿ ಅಖಂಡ ಭಾಗವತ ಉಪನ್ಯಾಸ ಆಗಬೇಕು ವಿವಿಧ ವಿದ್ವಾಂಸರಿಂದ, ಹೀಗೆಲ್ಲ 11 ಸ್ಕಂದಗಳ ವಿವರಣೆ. 12ನೇ ಸ್ಕಂದವನ್ನು ನಾನು ಮತ್ತೆ ಹೇಳಿ ಅದನ್ನು ಮಂಗಲವನ್ನು ಮಾಡುತ್ತೇವೆ. ಯಾವುದೂ ವಿಘ್ನಗಳಾಗಬಾರದು, ಹಾಗೆ ತಾವು ಅನುಗ್ರಹವನ್ನು ಮಾಡಿ ಸ್ವಾಮಿ ಅಂತ ಕೇಳಿದಾಗ ಅವರು ಹಸನ್ಮುಖರಾಗಿ ಮಂತ್ರಾಕ್ಷತೆಯನ್ನು ಕೊಟ್ಟು ತಲೆ ಮೇಲೆ ಕೈ ಇಟ್ಟು ಅವಶ್ಯವಾಗಿ ಆಗ್ತದೆ, ಏನು ಯೋಚನೆ ಮಾಡಬೇಡ ಎಂಬುದಾಗಿ ಅನುಗ್ರಹದಿಂದ ಏನು ಅವರು ಮಂತ್ರಾಕ್ಷತೆಯನ್ನು ಕೊಟ್ಟರೋ ಅದರ ಬಲ ಇವತ್ತು ಈ ಕಾರ್ಯಕ್ರಮ ಸಾಗಿದೆ ಎನ್ನುವುದರಲ್ಲಿ ಎರಡನೆಯ ಸಂದೇಹವೇ ಇಲ್ಲ. ನಾವಿವತ್ತು ಮಾತನಾಡ್ತಾ ಇದ್ದದ್ದು ಅವರ ಪರಮಾನುಗ್ರಹವೇ. ನಮ್ಮ ಗಂಟಲಿನ ಆಪರೇಷನ್ ಆಗಿರತಕ್ಕಂತಹ ಸಂದರ್ಭದಲ್ಲಿ ಸ್ವಾಮಿಗಳು ನಮಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿ, ಏನು ಯೋಚನೆ ಮಾಡಬೇಡ, ಇನ್ನು 2ನೇ ಇನ್ನಿಂಗ್ಸ್ ಪ್ರಾರಂಭ ಆಗ್ತದೆ ನಿಂದು, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ನನ್ನೊಳಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿ ಮಂತ್ರಾಕ್ಷತೆ ಕೊಟ್ಟು ಇವತ್ತು ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಲೇಬೇಕು ಅಂತ ಹೇಳಿ ರಾಮದೇವರ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಿ ಹೋಗುವಂತೆ ಮಾಡಿ ಆ ಪ್ರಸಾದದಿಂದ ನನಗೆ ಯಾವುದೇ ತೊಂದರೆ ಆಗದಂತೆ ನೋಡಿದ್ದಾರೆ ಮಹನೀಯರು. ಹೀಗೆ ಒಂದಲ್ಲ ಎರಡಲ್ಲ, ಆ ಮಹನೀಯರ ಉಪಕಾರದ ಸ್ಮರಣೆಯನ್ನು ಎಷ್ಟು ಬಾರಿ ಮಾಡಿದರೂ ಕೂಡ ಕಡಿಮೆ. ಅಂತಹ ಮಹಾನುಭಾವರಾದ ಪರಮಪೂಜ್ಯ ಶ್ರೀಮದ್ ಉತ್ತರಾದಿ ಮಠಾಧೀಶರ ಒಂದು ಪರಮಾನುಗ್ರಹದಿಂದ ಈ ಭಾಗವತೋತ್ಸವ ಅನ್ನೋದು ನಡೆದಿದೆ ಎನ್ನುವುದನ್ನು ಹಾಗೇ ಅನುಸಂಧಾನಕ್ಕೆ ನಾನು ತೆಗೆದುಕೊಳ್ತಾ ಇದ್ದೇನೆ, ತಾವೂ ತೆಗೆದುಕೊಳ್ಳಬೇಕು. ಹಾಗೆ ಇನ್ನೊಬ್ಬ ಮಹನೀಯರು ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಹಾಸಂಸ್ಥಾನದ ಮುಖ್ಯ ಅಧೀಶರಾದ ನಮ್ಮ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ನಮ್ಮ ಪರಮ ಸೌಭಾಗ್ಯದಂತೆ ದಶಮಿ ದಿವಸ ನಮ್ಮ ಧಾರವಾಡಕ್ಕೆ ಬಂದಿದ್ದಾರೆ. ಸ್ವಾಮಿ, ನಾಳೆ ಹೀಗೆ ಇದೆ, ಮಳೆ ಜೋರಾಗಿ ಬರ್ತಾ ಇದೆ, ವಿಘ್ನಗಳು ಬಹಳ ಆಗ್ತಾ ಇದೆ ಅಂತ ನನಗೇಕೋ ಅನ್ನಿಸ್ತಾ ಇದೆ ಸ್ವಾಮಿ, ತಾವು ಅನುಗ್ರಹವನ್ನು ಮಾಡಬೇಕು ಅಂತ ನಮ್ಮ ಶುಕ್ರವಾರಪೇಟೆ ವೆಂಕಟೇಶ್ ದೇವರ ದೇವಸ್ಥಾನದ ಎದುರುಗಡೆಗೆ ನಮ್ಮ ಉತ್ತರಾದಿ ಮಠದ ಮಠಾಧಿಕಾರಿಗಳ ಮನೆ ಇದೆ, ಮಾನ್ವೀಯಾಚಾರ್ಯರು. ಆ ಮಾನ್ವೀಯಾಚಾರ್ಯರ ಮನೆಯಲ್ಲಿ ಅವರು ಇದ್ದಾಗ ನಾನು ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿದಾಗ, ಏನಿಲ್ಲ, ನಿನ್ನಲ್ಲಿ ಅದ್ಭುತವಾದ ಕರ್ತೃತ್ವ ಶಕ್ತಿ ಭಗವಂತ ಅನುಗ್ರಹ ಮಾಡಿದ್ದಾನೆ, ಏನೂ ಯೋಚನೆ ಮಾಡಬೇಡ, ನಿರ್ವಿಘ್ನವಾಗಿ ನಡೀತದೆ, ಮಳೆ ಬಂದರೂ ಕೂಡ ನೀನು ಏನೂ ಯೋಚನೆ ಮಾಡಬೇಡ, ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀತದೆ ಅಂತ ಮಂತ್ರಾಕ್ಷತೆಯನ್ನು ಕೊಟ್ಟು ತಲೆ ಮೇಲೆ ಕೈಯಾಡಿಸಿದ್ದಾರೆ ಅವರು. ಅವರದು ಕೂಡ ತಪಸ್ಸು ಬಹಳ ಇದೆ. ಹಲವು ಸಂದರ್ಭಗಳಲ್ಲಿ ಅವರಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಾಗ ಏನೇನು ಪವಾಡಗಳು ನಡೆದಿದ್ದಾವೆ ಅನ್ನೋದನ್ನು ನಾವು ಸ್ಮರಣೆ ಮಾಡಿದ್ದೇವೆ. ಮಂತ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಮಹನೀಯರು ನಮ್ಮ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಹಸನ್ಮುಖರಾಗಿ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟ ಪರಿಣಾಮದಿಂದಾಗಿ ಇದೆಲ್ಲ ಕಾರ್ಯಕ್ರಮ ನಡೆದಿದೆ. ಹೀಗಾಗಿ ಈ ಇಬ್ಬರೂ ಯತಿಗಳಿಗೆ ನಮ್ಮ ಕುಲಗುರುಗಳಾದ ಶ್ರೇಷ್ಠವಾಗಿರ್ತಕ್ಕಂತಹ ಪೀಠದಲ್ಲಿ ವಿರಾಜಮಾನರಾದ ನಮ್ಮ
ಕುಲಸ್ವಾಮಿಗಳಿಗೆ, ನಮ್ಮ ಕುಲಗುರುಗಳಿಗೆ, ಶ್ರೀಮತ್ ಸತ್ಯಾತ್ಮ ಗುರು ಸಾರ್ವಭೌಮರಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮುಖ್ಯ ಸಂಸ್ಥಾನದ ಅಧೀಶರಾಗಿರ್ತಕ್ಕಂತಹ ನಮ್ಮ ರಘುವಿಜಯ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥವರು ಹೇಗೆ ಶ್ರೀಮದ್ ಭಾಗವತವನ್ನು ಅವರು ಪಾಠ ಮಾಡುತ್ತಿದ್ದರು ಅಂದರೆ, ಅವರು ಏಕಾದಶಿ ದಿವಸ ನಾವು ಭಾಗವತದ ಶ್ಲೋಕಗಳನ್ನು ಓದಬೇಕು, ವ್ಯಾಖ್ಯಾನ ಸಮೇತ ಅದರ ಅರ್ಥ ಹೇಳುವ ಪ್ರಯತ್ನವನ್ನು ಮಾಡಬೇಕು. ತಪ್ಪಿದಲ್ಲಿ ಅವರು ತಿದ್ದಿ ಹೀಗೆ ಅರ್ಥ ಮಾಡಬೇಕು ಅಂತ ತಿಳಿಸಬೇಕು. ನಮ್ಮನ್ನು ಉಪನ್ಯಾಸಕ್ಕೆ ಹಚ್ಚಬೇಕು, ತಾವೇ ಹಚ್ಚಬೇಕು. ಹೀಗೆಲ್ಲ ಮಾಡಿ ನಮ್ಮ ವಿದ್ಯಾಗುರುಗಳು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಅನುಗ್ರಹ ಜೊತೆಗೆ ನಮ್ಮ ತಂದೆ ತಾಯಿಗಳ ಪರಮಾನುಗ್ರಹ, ಅವರ ಆಶೀರ್ವಾದ ಎಲ್ಲರಿಗೂ ಕೂಡ, ನಮ್ಮ ತಂದೆ ತಾಯಿಯೇ ನಮ್ಮ ವಿದ್ಯಾಗುರುಗಳು, ನಮ್ಮ ಕುಲಗುರುಗಳು, ಇವರೆಲ್ಲರ ಅಂತರ್ಯಾಮಿಯಾದ ಸಮಸ್ತ ಗುರುಗಳು, ವ್ಯಾಖ್ಯಾನವನ್ನು ಮಾಡಿ ಪರಮೋಪಕಾರವನ್ನು ಮಾಡಿದ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಇವರ ಅಂತರ್ಯಾಮಿಯಾದ ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮ ಪಾದಾರವಿಂದಗಳಲ್ಲಿ ಇದನ್ನು ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಇನ್ನುವುಗಳನ್ನು ಹೇಳುವಾಗ ಮಂತ್ರಗಳಲ್ಲಾಗಲಿ ತಂತ್ರಗಳಲ್ಲಾಗಲಿ ಕಥೆಗಳನ್ನು ಹೇಳುವಾಗ ವ್ಯತ್ಯಾಸ ಆಗಲಿ ಖಂಡಿತ ಆಗಿರುತ್ತದೆ. ಯಾಕೆ ಆಗಿರುತ್ತದೆ ಅಂದರೆ, ನನ್ನಲ್ಲಿ ದೋಷಗಳು ಇವೆ, ಬಹಳ ದೋಷಗಳಿವೆ. ಆ ದೋಷಗಳು ಇಲ್ಲಿ ವ್ಯಕ್ತವಾಗ್ತವೆ. ಆಚಾರ್ಯರು ಹೇಳಿದಂತೆ ಶುಭಾನ್ನಧ್ಯಾಯಂತೆ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಎಂಬುದಾಗಿ ಹೇಳಿದಂತೆ, ನನ್ನ ಪಾಪದ ಫಲಗಳು ಇವರೆಲ್ಲರೂ ಕೂಡ, ಇವರಂತರ್ಯಾಮಿಯಾದ ಭಗವಂತ ನನ್ನ ಆ ಪಾಪಗಳನ್ನು ಪರಿಹಾರ ಮಾಡಲಿ, ಮತ್ತೆ ಶುದ್ಧವಾದ ಭಾಗವತ ನಮ್ಮಿಂದ ಹೇಳಿಸುವಂತೆ ಆಗಲಿ. ಇಂತಹ ಶ್ರೀ ಭಾಗವತೋತ್ಸವವು ನಿತ್ಯ ನಿರಂತರದಲ್ಲಿ ನಡೆಯುವಂತೆ ಅವರ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇದಕ್ಕೆ ಸಹಕಾರವನ್ನು ಕೊಟ್ಟವರು ಬಹಳ ಜನ ಇದ್ದಾರೆ. ಅವರು ಒಬ್ಬೊಬ್ಬರದು ಕೂಡ ಸ್ಮರಣೆ ಮಾಡ್ತಾ ಹೊರಟ್ರೆ ಬಹಳ ಇದೆ. ಅವ್ರಿಗೂ ಆ ರೀತಿಯಾದ ಪುಣ್ಯ ಬರುತ್ತದೆ. ಕೆಲವು ದೂರದ ಊರುಗಳಲ್ಲಿರ್ತಕ್ಕಂತಹ ಭಕ್ತರು ಇದಕ್ಕೆ ನಮಗೆ ಸಹಾಯವನ್ನು ಆರ್ಥಿಕವಾಗಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಪಂಡಿತರ ದಕ್ಷಿಣೆ ಅನ್ನ್ರಿ ಅಥವಾ ಇನ್ನೇನೇನೋ ಒಟ್ಟಾರೆ ಏನೇನೋ ಈ ಕಾರ್ಯಕ್ರಮಗಳು ನಡೀಬೇಕೋ ಅದಕ್ಕೆ ಅನೇಕ ಜನರ ಸಹಕಾರ ಇದೆ. ಒಬ್ಬೊಬ್ಬರದ ಹೆಸರು ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರೆಲ್ಲರಿಗೂ ಕೂಡ ನಿನ್ನೆ ದಿವಸ ಅದನ್ನು ಸ್ಮರಣೆಯನ್ನು ಮಾಡಿದ್ದೇವೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅವರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ, ಅವರ ಕುಟುಂಬದವರಿಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಬಾರಿ ಈ ಸ್ಕಂದಗಳ ಉಪನ್ಯಾಸ ಮಾಲಿಕೆಯನ್ನು ಪ್ರಾಯೋಜನ ಮಾಡಿರ್ತಕ್ಕಂಥವರು ನನ್ನ ಪಾಠದ ಶಿಷ್ಯರೇ. ಆ ಪಾಠದ ಶಿಷ್ಯರೆಲ್ಲ ಸೇರಿ ಒಂದೊಂದು ಸ್ಕಂದವನ್ನು ನಾವು ಕೊಡ್ತೇವೆ ಆಚಾರ್ಯ, ನೀವು ಯೋಚನೆ ಮಾಡೋದೇ ಬೇಡ ಎಂಬುದಾಗಿ ಹೇಳ್ತಾ ನಾನು ಹೇಳಿದಷ್ಟು ದುಡ್ಡನ್ನು ಹಾಕಿಬಿಟ್ಟಿದ್ದಾರೆ. ಹೀಗೆ ನಮ್ಮ ಪಾಠದ ಶಿಷ್ಯರು, ವಿಶೇಷವಾಗಿ ನಮ್ಮ ಪಾಠದ ಶಿಷ್ಯರು ಇದಕ್ಕೆ ಸಹಕಾರಿಗಳಾಗಿ ನಿಂತದ್ದರಿಂದಾಗಿ ಈ ಕಾರ್ಯ ಯಶಸ್ಸಾಗಿದೆ ಎಂಬುದಾಗಿ ನಾವು ಚಿಂತನೆ ಮಾಡುತ್ತಾ, ಅವರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ. ಹೀಗೆ ಭಾಗವತೋತ್ಸವ ಅವರಿಂದ ಮತ್ತೆ ನಿತ್ಯ ನಿರಂತರವಾಗಿ ನಡೆಯಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಇನ್ನು ವಿಶೇಷವಾಗಿ ಗೌರವಾದರಗಳಿಂದ ಸ್ಮರಣೆ ಮಾಡಬೇಕಾದದ್ದು ಪಂಡಿತರಾಮಾಚಾರ್ಯ ಅಧ್ಯಾಪಕವರನ್ನು ಪ್ರಾರಂಭ ಮಾಡಿ ಪಂಡಿತ್ ಪುಷ್ಕರಾಚಾರ್ಯ ಶಿರಹಟ್ಟಿಯವರವರೆಗೂ, ಅಂದರೆ 1ನೇ ಸ್ಕಂದದಿಂದ 11ನೇ ಸ್ಕಂದದವರೆಗೂ ತಮ್ಮ ಅತ್ಯದ್ಭುತವಾದ ಉಪನ್ಯಾಸಗಳನ್ನು ಕೊಟ್ಟ ಧಾರವಾಡದ ಎಲ್ಲ ವಿದ್ವಾಂಸರಿಗೂ ನನ್ನ ವಿಶೇಷ ಕೃತಜ್ಞತೆಯ ನಮನಗಳನ್ನು ಸಲ್ಲಿಸ್ತೇನೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಂದು ಇಲ್ಲಿ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಕೊರಳಳ್ಳಿ ವೆಂಕಟೇಶಾಚಾರ್ಯರು ಕೂಡ ದೂರದಿಂದ ಬಂದು ನಮಗೆ ಅನುಗ್ರಹವನ್ನು ಮಾಡಿದ್ದರಿಂದಾಗಿ ಅವರಿಗೂ ಕೂಡ ನಾನು ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಎಲ್ಲರೂ ಕೂಡ ಅತ್ಯಂತ ಭಕ್ತಿ ಗೌರವಾದರಗಳಿಂದ ಈ ಪುಣ್ಯವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡಿ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದಾಯ ನಮೋ ನಮಃ, ನಮೋ ನಮಃ. ವಿಷ್ಣವೇ ನಮೋ, ವಿಷ್ಣವೇ ನಮೋ, ವಿಷ್ಣವೇ ನಮಃ.